ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ನಮಸ್ಕಾರ ಗೆಳೆಯರೆ, ಕನ್ನಡ ಎಕ್ಸ್ಪ್ಲಾಯ್ಟ್ಸ್ ಗೆಳೆಯರಿಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವೆಬ್ ಬೇಸಿಸ್ ಅನ್ನೋ ಒಂದು ಸೀರೀಸ್ನ, ಒಂದು ವೆಬ್ ಬೇಸಿಕ್ಸ್ ಅನ್ನೋ ಒಂದು ಸೀರೀಸ್ನ HTTP ಅಂದರೆ ಏನು ಅಂತ ನೋಡೋಣ. ಸೊ ಈಗಾಗಲೇ ಸ್ವಲ್ಪ ದಿನದ ಹಿಂದೆ ನಾನು ವಾಟ್ ಈಸ್ ವೆಬ್ ಅಥವಾ ವೆಬ್ ಅಂದರೆ ಏನು ಅಂತ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಈ ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತೆ ಅಥವಾ ನೀವೇ ಸ್ವಂತವಾಗಿ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಬೇಕಾದ್ರೆ ಏನೆಲ್ಲ ಅದು ಪ್ರೊಸೀಜರ್ ಮತ್ತು ಈ ವೆಬ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾವು ನೋಡಿದ್ವಿ. ಸೊ ನಂತರ ಈ ವೆಬ್ನ ಒಂದು ಅನುಭಾಗ ಆಗಿರುವಂಥದ್ದು, ಒಂದು ಅವಿಭಾಜ್ಯ ಅಂಗ ಆಗಿರುವಂತಹ ಒಂದು HTTP ಏನಿದೆ, ಅಥವಾ ಇನ್ನೊಂದು ಹೆಸರಲ್ಲಿ HTTPನ ನಾವು ಬ್ಯಾಕ್ ಬೋನ್ ಅಥವಾ ಒಂದು ಮೂಲ ಬೇಸ್ ಅಂತ ಕರಿಬೋದು. ಸೊ ಆ HTTP ಬಗ್ಗೆ ನಾವು ನೋಡೋಣ. ಸೊ ಯಾವುದೇ ಒಂದು ವೆಬ್ಸೈಟ್ ವರ್ಕ್ ಆಗಬೇಕು ಅಂತಂದರೆ ಅಥವಾ ಯಾವುದೇ ಒಂದು ವೆಬ್ ಆ್ಯಕ್ಟಿವಿಟಿ ನಾವು ಮಾಡಬೇಕು ಅಂತಂದರೆ, ಅದು ಫೋನಲ್ಲಿ ಆಗಿರ್ಬೋದು, ಮೊಬೈಲಲ್ಲಿ ಕಂಪ್ಯೂಟರ್ ಆಗಿರ್ಬೋದು, ಯಾವುದರಲ್ಲಿ ಆಗಿರ್ಬೋದು, ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡಬೇಕು ಅಂತಂದರೆ ನಮಗೆ ಅಲ್ಲಿ ನಾವು ಯೂಸ್ ಮಾಡೋ ಪ್ರೋಟೋಕಾಲ್ನ ಹೆಸರೇ HTTP ಅಥವಾ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಇದ್ರ ಬಗ್ಗೆನೇ ನಾವು ಇವತ್ತು ಈ ವಿಡಿಯೋನ ನೋಡೋಣಾಗಿದ್ದೇವೆ. ಸೊ ಇದುವರೆಗೂ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಅಥವಾ ನಮ್ಮ ಚಾನಲ್ಗೆ ಮೊದಲನೇ ಬಾರಿ ನೀವು ವ್ಯೂ ಆಗಿದ್ದರೆ, ಸೊ ಖಂಡಿತವಾಗ್ಲೂ ಕೆಳಗಿರುವಂತಹ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ನಂತರ ಅಂದರೆ ಬೆಲೈಟನ್ನು ಕ್ಲಿಕ್ ಮಾಡೋ ಮುಖಾಂತರ ನಮ್ಮ ಚಾನಲಲ್ಲಿ ಯಾವುದೇ ಒಂದು ಹೊಸ ವೀಡಿಯೋಗಳನ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಗೆಳೆಯರೆ. ಬನ್ನಿ ಗೆಳೆಯರೆ, ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ಹೋಗೋಣ. ಸೊ ಮೊದಲಿಗೆ ನಾನು HTTP ಹೋಗಿಂತ ಮುಂಚೆ ಒಂದು ರಿಕಾಲ್ ಮಾಡ್ಕೊತೀನಿ ಈ ವೆಬ್ ಸರ್ವರ್ ಅಥವಾ ವೆಬ್ಸೈಟ್ನ ಬಗ್ಗೆ. ಸೊ ಈಗಾಗಲೇ ನಾನು ಹೇಳಿದ್ದೆ ಈ ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ನೀವು ನಿಮ್ಮ ವೆಬ್ ಪೇಜಸ್ನ ಕ್ರಿಯೇಟ್ ಮಾಡ್ತೀರಾ. ವೆಬ್ ಪೇಜಸ್ನ ಕ್ರಿಯೇಟ್ ಮಾಡಿ ನಿಮ್ಮ ವೆಬ್ ಸರ್ವರ್ ಅಂದರೆ ನಿಮ್ಮ ಕಂಪ್ಯೂಟರಲ್ಲಿ ಒಂದು ಲೊಕೇಶನಲ್ಲಿ ಆ ಫೈಲ್ಸ್ಗಳನ್ನ ಸೇವ್ ಮಾಡ್ತೀರಾ. ನಂತರ ಆ ಫೈಲ್ಸ್ನ ಆ ಫೈಲ್ ಸ್ಟೋರ್ ಆಗಿರುವಂಥ ಕಂಪ್ಯೂಟ್ರಲ್ಲಿ ಅಪಾಚಿನೋ ಅಥವಾ IIS ಅಥವಾ ಯಾವುದೋ ಒಂದು ವೆಬ್ ಸರ್ವರ್ನ ಅಪ್ಲಿಕೇಶನ್ನ ರನ್ ಮಾಡ್ತೀರಾ. ಅದರ ಮುಖಾಂತರ ನಿಮ್ಮ ಕಂಪ್ಯೂಟರ್ನ ನೀವು ವೆಬ್ ಸರ್ವರ್ ಥರ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಆ ಪಾರ್ಟ್ನ ನಾನು ಆಲ್ರೆಡಿ ಹಾಗೆ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ಮೂಲ ಏನಂದರೆ HTTP ಬಗ್ಗೆ ತಿಳ್ಕೊಬೇಕು. ಈ HTTP ಬಗ್ಗೆ ತಿಳ್ಕೊಬೇಕು ಅಂತಂದರೆ ಸ್ವಲ್ಪ ವೆಬ್ಸೈಟ್ ಬಗ್ಗೆ ಸಹ ನಾವು ಗ್ರಾಸ್ ಮಾಡಬೇಕಾಗುತ್ತೆ, ಅದನ್ನು ನೋಡೋಣ. ಸೊ ಈ ವೆಬ್ಸೈಟ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಈ ವೆಬ್ಸೈಟ್ ಅಥವಾ ವೆಬ್ಸೈಟ್ಸ್ ಅಥವಾ ವೆಬ್ ಸರ್ವರ್ ಆ್ಯಕ್ಟಿವಿಟಿ ಏನಿರುತ್ತೆ ಇವೆಲ್ಲ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಅಲ್ಲಿ ಇದು ಸಹ ಒಂದು ಕ್ಲೈಂಟ್ ಮತ್ತು ಸರ್ವರ್ನ ಒಂದು ಕಾಂಬಿನೇಷನಲ್ಲಿ ವರ್ಕ್ ಆಗುತ್ತೆ. ಅಂದರೆ ನಾವು ಈಗಾಗಲೇ ನೋಡಿದ್ವಿ ನೆಟ್ವರ್ಕಿಂಗ್ ಕ್ಲಾಸ್ನಲ್ಲಿ, ಪ್ರತಿಯೊಂದು ಆ್ಯಕ್ಟಿವಿಟಿ ನಿಮ್ಮ ಸಿಸ್ಟಮಲ್ಲೂ ಸಹ ಅದು ಕ್ಲೈಂಟ್ ಮತ್ತು ಸರ್ವರ್ನ ಒಂದು ಕಾಂಬಿನೇಷನ್ ಕೆಲಸ ಮಾಡುತ್ತೆ. ಇನ್ಫಾರ್ಮೇಷನ್ನ ಕೊಡೋನು ಸರ್ವರ್ ಆಗಿರ್ತಾನೆ, ಇನ್ಫಾರ್ಮೇಷನ್ನ ಕೇಳೋರು ಕ್ಲೈಂಟ್ ಆಗಿರ್ತಾರೆ. ಸೊ ಯಾರು ಇನ್ಫಾರ್ಮೇಷನ್ ಬೇಕಾಗಿರುತ್ತೋ ಅವರು ಕ್ಲೈಂಟ್ ಆಗಿರ್ತಾರೆ, ಮತ್ತು ಯಾರು ಇನ್ಫಾರ್ಮೇಷನ್ ಕೊಡ್ತಾರೋ ಅವರು ಸರ್ವರ್ ಆಗಿರ್ತಾರೆ. ಸೊ ನಾವು ವೆಬ್ಸೈಟ್ ಅಂತ ಬಂದಾಗ ನಮ್ಮ ಬ್ರೌಸರ್ಸ್ ಏನಿದೆ ಇವೆಲ್ಲ ಕ್ಲೈಂಟ್ ಆಗಿರ್ತವೆ, ಮತ್ತು ನಾವು ಯಾವುದೆಲ್ಲ ವೆಬ್ಸೈಟ್ನ ಆಕ್ಸೆಸ್ ಮಾಡ್ತೀವೋ, ಗೂಗಲ್ ಇರ್ಬೋದು, ಫೇಸ್ಬುಕ್ ಇರ್ಬೋದು, ಯೂಟ್ಯೂಬ್ ಇರ್ಬೋದು, ಇವೆಲ್ಲ ನಮ್ಮ ಸರ್ವರ್ಸ್ ಆಗಿರುತ್ತೆ. ಸೊ ನಮ್ಮ ಬ್ರೌಸರ್ ಮುಖಾಂತರ ನಾವು ಸರ್ವರ್ನ ಆಕ್ಸೆಸ್ ಮಾಡ್ತೀವಿ. ಸೊ ನಾವು ಈ ವೆಬ್ ಸರ್ವರ್ ಆಕ್ಸೆಸ್ ಮಾಡುತ್ತೆ, ಪ್ಯಾಕೆಟ್ ಸೆಂಡ್ ಮಾಡುತ್ತೆ ಅಂತ ಹೇಳ್ತೀವಲ್ವಾ. ಈ ಸೆಂಡ್ ಮಾಡಬೇಕಾದ್ರೆ ಯಾವ ರೀತಿ ಒಂದು ಪ್ಯಾಕೆಟ್ನ ಸೆಂಡ್ ಮಾಡುತ್ತೆ ಅದನ್ನು ಡಿಫೈನ್ ಮಾಡೋದೇ ನಿಮ್ಮ ಪ್ರೋಟೋಕಾಲ್ಗಳನ್ನ ಕೆಲಸ. ಸೊ ಈ ಪ್ರೋಟೋಕಾಲ್ ಅಂತ ಏನಪ್ಪ ಅಂತಂದರೆ, ನೀವು ನಮ್ಮ ಅಕಾಡೆಮಿಕ್ಸಲ್ಲಿ ಓದಿರ್ಬೋದು, ಪ್ರೋಟೋಕಾಲ್ನ ನಾವು ಸೆಟ್ ಆಫ್ ರೂಲ್ಸ್ ಅಂತ ಕರಿತೀವಿ. ಅಂದರೆ ಒಂದು ಕಮ್ಯುನಿಕೇಷನ್ ಚೆನ್ನಾಗಿ ವರ್ಕ್ ಆಗಬೇಕು ಅಂತಂದರೆ ಅದಕ್ಕೆ ಅದರದ್ದೇ ಆದಂಥ ಒಂದು ನೀತಿಗಳಿರುತ್ತೆ, ರೀತಿ ರಿವಾಜುಗಳಿರುತ್ತೆ. ಆ ರೀತಿ ರಿವಾಜುಗಳೇ ನಾವು ಪ್ರೋಟೋಕಾಲ್ಸ್ ಅಂತ ಕರೆಯೋದು. ಆ ರೀತಿ ಅನ್ನೋದು ಪ್ರೋಟೋಕಾಲೇ HTTP. ಸೊ ಯಾವುದೇ ಒಂದು ವೆಬ್ ಆ್ಯಕ್ಟಿವಿಟಿ ಮಾಡಬೇಕಾದ್ರೆ ನಮಗೆ ಅಲ್ಲಿ HTTP ಬಹಳ ಮುಖ್ಯವಾದಂಥ ಪ್ರೋಟೋಕಾಲ್ ಆಗಿರುತ್ತೆ. ಸೊ ಬನ್ನಿ, ಈ ಪ್ರೋಟೋಕಾಲ್ ಹೇಗೆ ಕೆಲಸ ಮಾಡುತ್ತಪ್ಪ ಅಂತಂದರೆ, ಇದು ಒಂದು ರಿಕ್ವೆಸ್ಟ್ ಮತ್ತು ರೆಸ್ಪಾನ್ಸ್ನ ಒಂದು ಕಂಡೀಷನ್ನ ಮುಖಾಂತರ ನಮ್ಮ ಡೇಟಾನ ಟ್ರಾನ್ಸ್ಫರ್ ಮಾಡುತ್ತೆ. ಸೊ ನಾವು ಯಾವಾಗ ನಮ್ಮ ಕ್ಲೈಂಟ್ ಅಥವಾ ನಮ್ಮ ಬ್ರೌಸರಿಂದ ನಾವು ಯಾವುದೆಲ್ಲ ಇನ್ಫಾರ್ಮೇಷನ್ನ ನಾವು ಸರ್ವರ್ಗೆ ಕಳಿಸ್ತೀವೋ ಅದು ವೆಬ್ ರಿಕ್ವೆಸ್ಟ್ ಆಗಿರುತ್ತೆ. ಅಂದರೆ ನಾವು ಕೇಳ್ತೀವಿ ನಮಗೆ ಈ ಇನ್ಫಾರ್ಮೇಷನ್ ಬೇಕು ಅಥವಾ ಈ ಫೈಲ್ ಬೇಕು ಅಂತ. ನಂತರ ನಾವು ಏನು ಕೇಳಿರ್ತೀವೋ ಅದಕ್ಕೆ ಉತ್ತರವಾಗಿ ಸರ್ವರಿಂದ ನಮಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ನಮ್ಮಿಂದ ವೆಬ್ ಸರ್ವರ್ಗೆ ಹೋಗೋ ಪ್ಯಾಕೆಟ್ಸ್ ಎಲ್ಲ ವೆಬ್ ರಿಕ್ವೆಸ್ಟ್ ಅಂತ ಕರಿತೀವಿ, ಮತ್ತು ವೆಬ್ ಸರ್ವರಿಂದ ನಮಗೆ ಬರುವಂಥ ಪ್ಯಾಕೆಟ್ಸ್ನೆಲ್ಲ ನಾವು ವೆಬ್ ರೆಸ್ಪಾನ್ಸ್ ಅಂತ ಕರಿತೀವಿ. ಓಕೆನಾ? ಸೊ ಈ HTTPನ ಏನಕ್ಕಪ್ಪ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಥವಾ HTTPನ ಫುಲ್ ಫಾರ್ಮೇ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಇದು ಏನಕ್ಕೆ ಹಂಗೆ ಕರೀತಾರೆ ಅಂತಂದರೆ, ನಾವು ಇಲ್ಲಿ ಕಳಿಸುವಂಥ ರಿಕ್ವೆಸ್ಟ್ ಜೊತೆಗೆ ರೆಸ್ಪಾನ್ಸ್ ಎರಡೂ ಸಹ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಬರುತ್ತೆ.
ಸೊ ಎರಡೂ ಸಹ ನಾವು ಟೆಕ್ಸ್ಟ್ ಫಾರ್ಮ್ಯಾಟಲ್ಲೇ ನಾವು ಡೇಟಾ ಕಳಿಸೋದು ಸಹ, ನಾವು ಡೇಟಾ ಕೇಳೋದು ಟೆಕ್ಸ್ಟ್ ಫಾರ್ಮ್ಯಾಟಲ್ಲೇ ಕೇಳ್ತೀವಿ, ಮತ್ತು ಡೇಟಾ ನಮಗೆ ಸಿಗೋದು ಸಹ ಟೆಕ್ಸ್ಟ್ ಫಾರ್ಮ್ಯಾಟಲ್ಲೇ ಸಿಗುತ್ತೆ. ಈ ಎರಡೂ ಟೆಕ್ಸ್ಟ್ ಫಾರ್ಮ್ಯಾಟಲ್ಲಿ ಇರೋದ್ರಿಂದನೇ HTTPನ ನಾವು ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಕರೆಯೋದು. ಓಕೆನಾ. ಸೊ ವೆಬ್ ಬೇಸಿಕ್ಸ್ ಮತ್ತು ಈ ರಿಕ್ವೆಸ್ಟ್ ಆ್ಯಂಡ್ ರೆಸ್ಪಾನ್ಸ್ ಬಗ್ಗೆ ನಿಮ್ಮೆಲ್ಲರಿಗೂ ಅರ್ಥ ಆಗಿ ಅಂತ ತಿಳ್ಕೊತೀನಿ. ಸೊ ನಮ್ಮ ಟಿಪಿಕಲಿ ನಮ್ಮ ಬ್ರೌಸರ್ಸ್ಗಳು ವೆಬ್ ಕ್ಲೈಂಟ್ ಆಗಿರುತ್ತೆ, ಸರ್ವರ್ಗಳು ನಮ್ಮ ಆ್ಯಕ್ಚುಯಲ್ ಸರ್ವರ್ ಆಗಿರುತ್ತೆ. ಸೊ ನಾವು ಪ್ರತಿ ಸರಿ ವೆಬ್ ಸರ್ವರ್ಗೆ ಏನೋ ಒಂದು ಕ್ಲಿಕ್ ಮಾಡಿದಾಗ, ಅಥವಾ ಒಂದು ಬಟನ್ ಕ್ಲಿಕ್ ಮಾಡಿದಾಗ, ಅಥವಾ ಮೌಸಲ್ಲಿ ಹವರ್ ಮಾಡಿದಾಗ, ಅಥವಾ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ನಾವು ಏನೇ ಟೈಪ್ ಮಾಡ್ತೀವೋ ನಮ್ಮ ಬ್ರೌಸರಲ್ಲಿ ಪ್ರತಿಯೊಂದೂ ಸಹ ರಿಕ್ವೆಸ್ಟ್ ಆಗಿ ಜನ್ರೇಟ್ ಆಗಿ ನಿಮ್ಮ ಸರ್ವರ್ಗೆ ಹೋಗುತ್ತೆ. ಮತ್ತು ನಮ್ಮ ಏನೆಲ್ಲ ಸ್ಕ್ರೀನಲ್ಲಿ ಕಾಣುತ್ತೆ, ವಿಡಿಯೋ ಇರ್ಬೋದು, ಆಡಿಯೋ ಇರ್ಬೋದು, ವೆಬ್ ಪೇಜಸ್ ಇರ್ಬೋದು, ಅಥವಾ ಇನ್ನೊಂದು ಯಾವುದೇ ಒಂದು ಡೇಟಾ ಇರ್ಬೋದು, ಪ್ರತಿಯೊಂದು ಸಹ ನಮಗೆ ಸರ್ವರಿಂದ ರೆಸ್ಪಾನ್ಸ್ ಮುಖಾಂತರ ನಮಗೆ ಡೇಟಾ ಬರುತ್ತೆ. ಓಕೆನಾ. ಇದಿಷ್ಟು ಎಲ್ಲ ಗೊತ್ತಾಗುತ್ತೆ. ಬನ್ನಿ ನೆಕ್ಸ್ಟ್ 1 by 1 ಟಾಪಿಕ್ಸ್ಗೆ ಹೋಗೋಣ. ಸೊ ಯಾವುದೇ ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡಬೇಕಾದ್ರೆ ನಮಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದು ಈ URL. ಸೊ ನಾವು ಯಾವುದೇ ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡಬೇಕಾದ್ರೆ ನಾವು ಯೂಸ್ ಮಾಡೋದೇ URLನ ಮುಖಾಂತರ. ಎಕ್ಸಾಂಪಲ್ ನಾನು ಇಲ್ಲಿ ತೊಗೊತೀನಿ. ಸೊ ಈ ಒಂದು ವೆಬ್ಸೈಟ್ ನಮ್ಮ ಒಂದು ಬ್ಲಾಗ್ನ ಒಂದು ಲಿಂಕ್. ಸೊ ಇದು ನಮ್ಮ ಬ್ಲಾಗ್ನ ಒಂದು ಲಿಂಕ್. ಸೊ ಇದನ್ನು ಕಾಪಿ ಮಾಡ್ಕೊತೀನಿ ಗೆಳೆಯರೆ. ಕಾಪಿ ಮಾಡಿಕೊಂಡು ನನ್ನ ಒಂದು ಬ್ರೌಸರ್ ಓಪನ್ ಮಾಡ್ತೇನೆ. ಸ್ಪೇಸ್ ಆಗಿಬಿಟ್ಟಿದೆ ಒಂದು ಎಕ್ಸ್ಟೆಂಟ್ಲಿ. ಓಕೆ, ನೋಡ್ಬೋದು ನಾನು ಯಾವುದೇ ಒಂದು ವೆಬ್ ಪೇಜ್ನ ಓಪನ್ ಮಾಡಬೇಕಂದ್ರೆ ನಾನು ಲಿಂಕ್ ಕ್ಲಿಕ್ ಮಾಡ್ತೀನಿ. ಸೊ ಇದನ್ನೇ ನಾವು ಈ ಲಿಂಕ್ ಅಥವಾ ಇನ್ನೊಂದೇನೋ ಅಂತ ಕರೆಯೋದು ಜನರಲ್ ಆಗಿ. ಸೊ ಈ ಲಿಂಕ್ ಏನು ಸೂಚಿಸೋದಪ್ಪ ಅಂತಂದರೆ, ಸೊ ಇದನ್ನೇ ನಾವು URL ಅಂತ ಕರೆಯೋದು. ಸೊ ನೀವು ನೋಡ್ಬೋದು, ಯಾವುದೇ ಒಂದು ವೆಬ್ ಪೇಜ್ನ ಓಪನ್ ಮಾಡಬೇಕಾದ್ರೆ ನಾವು ಈ ಪರ್ಟಿಕ್ಯುಲರ್ ಕಂಪ್ಲೀಟ್ ಲಿಂಕ್ನ ಕೊಡ್ತೀವಿ. ಈ ಲಿಂಕ್ ಏನಪ್ಪ ಸೂಚಿಸುತ್ತೆ ಅಂತಂದರೆ, ಈ ಲಿಂಕ್ 2 ಭಾಗನ ಸೂಚಿಸುತ್ತೆ. ಮೊದಲನೇದು, ನಾವು ಯಾವ ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಅನ್ನೋದನ್ನ ಹೋಸ್ಟ್ ಅಂತ ಕರಿತೀವಿ. ಸೊ URLನ ಫುಲ್ ಫಾರ್ಮ್ ಬೇಸಿಕ್ಲಿ ಯೂನಿಕ್ ರಿಸೋರ್ಸ್ ಲೊಕೇಟರ್ ಅಂತೇಳಿ. ಸೊ ನಾವು ಯಾವುದೆಲ್ಲ ವೆಬ್ ಪೇಜಸ್ ಓಪನ್ ಮಾಡ್ತೀವೋ ಪ್ರತಿಯೊಂದನ್ನು ನಾವು ಈ ರಿಸೋರ್ಸ್ ಅಂತಲೇ ಕರೆಯೋದು ವೆಬ್ ಲ್ಯಾಂಗ್ವೇಜಲ್ಲಿ. ಸೊ ಅಂಥ ವೆಬ್ ಪೇಜಸ್ನ ನಾವು ವೆಬ್ ಪೇಜಸ್ನ ಆಕ್ಸೆಸ್ ಮಾಡುವಂಥ ಲಿಂಕ್ನ ನಾವು ಯೂನಿಕ್ ರಿಸೋರ್ಸ್ ಲೊಕೇಟರ್ ಅಂತ ಕರಿತೀವಿ. ಯೂನಿಕ್ ರಿಸೋರ್ಸ್ ಲೊಕೇಟರ್ ಅಂತ ಏನಿದೆ, ಇದು 2 ಪಾರ್ಟ್ನ ಒಂದು ಕಾಂಬಿನೇಷನ್ ಆಗಿರುತ್ತೆ. ಸೊ 2 ಪಾರ್ಟ್ ಯಾವುದಪ್ಪ ಅಂತಂದರೆ, ಒಂದು ಹೋಸ್ಟ್, ನಾವು ಯಾವ ಕಂಪ್ಯೂಟರ್ ಜೊತೆ ಮಾತಾಡ್ತೀವೋ ಯಾವ ಒಂದು ಸರ್ವರ್ ಅಥವಾ ಕಂಪ್ಯೂಟರ್ ಜೊತೆ ಮಾತಾಡ್ತೀವೋ ಆ ಒಂದು ಕಂಪ್ಯೂಟರ್ನ ಹೆಸರು ನೋಡ್ಬೋದು ಇಲ್ಲಿ, hackWithBKB.wordpress.com ಅನ್ನೋದು ನನ್ನ ಆ್ಯಕ್ಚುಯಲ್ ಸರ್ವರ್. ನಂತರ ಇದು HTTPS ಇದನ್ನು ಪ್ರೋಟೋಕಾಲ್, ನಾನು ಯೂಸ್ ಮಾಡ್ತಿರೋಂಥ ಪ್ರೋಟೋಕಾಲ್. ನಂತರ ನೀವು ನೋಡ್ಬೋದು ಇಲ್ಲಿ URI ಅಂತ ಒಂದಿದೆ. URI ಫುಲ್ ಫಾರ್ಮ್ ಬಂದು ಯೂನಿಕ್ ರಿಸೋರ್ಸ್ ಇಂಡಿಕೇಟರ್. ಅದೇನಪ್ಪ ಅಂತಂದರೆ, ನಾವು ಯಾವ ವೆಬ್ ಪೇಜ್ನ ಆಕ್ಸೆಸ್ ಮಾಡ್ತೀವೋ ಆ ವೆಬ್ ಪೇಜ್ನ ಅಕ್ಯುರೇಟ್ ಫೈಲ್ ಲೊಕೇಶನ್. ಓಕೆ, ಸೊ ಏನಕ್ಕೆ ಇದು ಅಕ್ಯುರೇಟ್ ಫೈಲ್ ಲೊಕೇಶನ್ ಕೊಡ್ತೀವಿ ಅಂದರೆ, ನಾನು ತುಂಬ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ಕೊತೀನಿ. ಸೊ ಈಗಾಗಲೇ ನಾವು ನೋಡಿದ್ವಿ ವೆಬ್ ಪೇಜಸ್ ಹೇಗೆ ನಾವು ಕ್ರಿಯೇಟ್ ಮಾಡ್ತೀವಪ್ಪ ಅಂತಂದರೆ, ಇದನ್ನು ಒಂದು ಲೊಕೇಶನಲ್ಲಿ ಸೇವ್ ಮಾಡ್ತೀವಿ ನಮ್ಮ ಕಂಪ್ಯೂಟರ್ಲೆ. ನಂತರ ನಾವು ಒಂದು ವೆಬ್ ಸರ್ವರ್ನ ರನ್ ಮಾಡೋ ಮುಖಾಂತರ ನಮ್ಮ ಕಂಪ್ಯೂಟರ್ ವೆಬ್ ಸರ್ವರ್ ಆಗಿ ರನ್ ಆಗುತ್ತೆ ಅಂತ ನಾನು ಈಗಾಗಲೇ ಹೇಳಿದ್ದೆ. ಸೊ ಈ ವೆಬ್ಗೆ ನಾವು ಯಾವುದೆಲ್ಲ ರಿಕ್ವೆಸ್ಟ್ ಮಾಡ್ತೀವೋ ಅಂದರೆ, ಈ URLನ ಅಂದರೆ ನೀವು ಇಲ್ಲಿ ಸಿಗ್ತಾ ಇರೋ URLನ ನೀವು ಈ ಲೈಬ್ರರಿಗೆ ಕಂಪೇರ್ ಮಾಡ್ಬೋದು. ಸೊ ಬಿಕಾಸ್ ವೆಬ್ಸೈಟ್ ಅಂತ ಏನಿದೆ, ವೆಬ್ನ ಒಂದು ಪರಿಕಲ್ಪನೆ ಏನಿದೆ, ಇದನ್ನು ತೊಗೊಂಬಂದಿದೆ CRN ಅವರು ಈ ಒಂದು ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಮಾಡಲಿಕ್ಕೋಸ್ಕರ. ಸೊ ಅದನ್ನು ನಾವು ಈಸಿಯಾಗಿ ಲೈಬ್ರರಿ ಜೊತೆ ರಿಲೇಟ್ ಮಾಡ್ಬೋದು. ನೀವು ಯಾವುದೇ ಒಂದು ಲೈಬ್ರರಿಗೆ ಹೋದಾಗ ಅಲ್ಲಿ ನೋಡ್ಬೋದು, ಒಂದು ಬುಕ್ನ ನೀವು ಅಲ್ಲಿ ಹುಡುಕ್ತೀರಾ ಅಂತ ಹುಡುಕ್ಬೇಕು ಅಂತಂದರೆ, ಆ ಬುಕ್ನ ಒಂದು ಇಂಡೆಕ್ಸ್ ಮಾಡಿರ್ತಾರೆ ಒಂದು ಕಡೆ, ಒಂದು ಬುಕ್ಕಲ್ಲೋ ಅಥವಾ ಇನ್ನೊಂದೆಲ್ಲ ಬರೆದಿರ್ತಾರೆ. ಆ ಬುಕ್ನ ನೀವು ಹೋಗ್ಬೇಕು ಅಂತಂದರೆ, ಆ ಬುಕ್ ಲೊಕೇಟ್ ಆಗಿರೋಂಥ ಒಂದು ಟೇಬಲ್ ಅಥವಾ ಒಂದು ರ್ಯಾಕ್ ನಂಬರ್ ಅಂತ ಇರುತ್ತೆ. ಆ ರ್ಯಾಕಲ್ಲಿ ಎಷ್ಟನೇ ರೋ ಮತ್ತು ಎಷ್ಟನೇ ಕಾಲಮಲ್ಲಿ ನಿಮ್ಮ ಬುಕ್ ಇದೆ ಅಂತ ಅವರು ಇಂಡೆಕ್ಸಲ್ಲಿ ಬರೆದಿಕ್ಕಿರ್ತಾರೆ, ಅಥವಾ ಒಂದು ಪರಿವಿಡಿಲಿ ಬರೆದಿಕ್ಕಿರ್ತಾರೆ. ಸೊ ನೀವು ಒಂದು ಸ್ಪೆಸಿಫಿಕ್ ಬುಕ್ನ ಯೂಸ್ ಮಾಡಬೇಕು ಅಥವಾ ಹುಡುಕಬೇಕು ಅಂತಂದರೆ, ನೀವು ಫಸ್ಟ್ ಆ ಲೈಬ್ರರಿಗೆ ಹೋಗಬೇಕು. ಆ ಲೈಬ್ರರಿ ಒಳಗಡೆ ನಿಮ್ಮ ಬುಕ್ ಯಾವ ರ್ಯಾಕ್ ನಂಬರಲ್ಲಿರುತ್ತೆ ಮತ್ತು ಯಾವ ರೋ ಅಲ್ಲಿರುತ್ತೆ ಅಂತ ನೀವು ಹುಡುಕಬೇಕಾಗುತ್ತೆ ಅಲ್ವಾ. ಸೊ ಇದೇ ರೀತಿ ಅದನ್ನು ನೀವು ವೆಬ್ ಸರ್ವರ್ ಪರಿಕಲ್ಪನೆಗೆ ಮಾಡಿಕೊಂಡಾಗ ಈ ಲೈಬ್ರರಿನ ಹೆಸರು ಇರುತ್ತಲ್ಲ, ಅದು ಲೈಬ್ರರಿನ ಲೊಕೇಶನ್ ಇರುತ್ತಲ್ವ, ಅದನ್ನೇ ನಾವು ಹೋಸ್ಟ್ ಆಗಿ ತಗೊಬೋದು. ಹೋಸ್ಟ್ ಅಥವಾ ನಮ್ಮ ಕಂಪ್ಯೂಟರ್ ಎಲ್ಲಿ ನಮ್ಮ ಇನ್ಫಾರ್ಮೇಷನ್ ಅಡಗಿದೆ ಅಂತ ಆ ಮಿಷನ್ನ ನಾವು ಹೋಸ್ಟ್ ಅಂತ ಕರೀಬೋದು. ನಂತರ ನಾವು ಈಗಾಗಲೇ ಹೇಳಿದ್ದೆ ರ್ಯಾಕ್ ಮತ್ತು ರೋ ಇರುತ್ತೆ ಅಂತ, ಅದನ್ನು ನಾವು ಈ ಫೋಲ್ಡರ್ ಲೊಕೇಶನ್ ಅಂತ ಕರೀಬೋದು. ಓಕೆ, ಸೊ ನಾನು ಇಲ್ಲಿ ಆಕ್ಸೆಸ್ ಮಾಡ್ತಾರೋ ಒಂದು ವೆಬ್ ಪೇಜ್ ಇದೆಯಲ್ಲ, ಇದು ಟೂಲ್ಸ್ ಫಾರ್ ಪ್ರಾಕ್ಟಿಸಿಂಗ್ ಹ್ಯಾಕಿಂಗ್ ಇನ್ ಹೋಮ್ ಎನ್ವಿರಾನ್ಮೆಂಟ್ ಅನ್ನೋ ಒಂದು HTML ಫೈಲ್.
ಓಕೆ, ಈ HTML ಫೈಲ್ ಎಲ್ಲಿದೆಯಪ್ಪ ಅಂತಂದರೆ ಈ ಕಂಪ್ಯೂಟರ್ ಒಳಗಡೆ, ಅಂದರೆ ನನ್ನ ಸರ್ವರ್ನ ಒಳಗಡೆ 2019 ಅಂತ ಒಂದು ಫೋಲ್ಡರ್ ಇದೆ. ಆ ಫೋಲ್ಡರ್ ಒಳಗಡೆ ಇನ್ನೊಂದು 12 ಅನ್ನೋ ಒಂದು ಫೋಲ್ಡರ್ ಇದೆ, ಅದರಲ್ಲಿ 20 ಅನ್ನೋ ಒಂದು ಫೋಲ್ಡರ್ ಇದೆ, ಅದರ ಒಳಗಡೆ ನನ್ನ ಆ್ಯಕ್ಚುವಲ್ ಫೈಲ್ ಇದೆ. ಸೊ ಹೇಗಪ್ಪ ಅಂತಂದರೆ ಈ ಇಮೇಜಲ್ಲಿ ಇಲ್ಲೊಂದು ರ್ಯಾಕ್ ಇದೆ, ಆ ರ್ಯಾಕ್ ಹಿಂದ್ಗಡೆ ಒಂದು 3ನೇ ರೋ 4ನೇ ರೋ ನನ್ನೊಂದು ಬುಕ್ ಇರುತ್ತೆ. ಆ ಬುಕ್ನ ನಾನು ಆಕ್ಸೆಸ್ ಮಾಡಬೇಕು ಅಂತಂದರೆ ನಾನು ಅಕ್ಯುರೇಟ್ ಆಗಿ ಆ ಬುಕ್ ಇರುವಂತಹ ಒಂದು ಲೈಬ್ರರಿ ಹೆಸರು, ನಂತರ ಆ ಬುಕ್ ಇರೋ ಸೆಕ್ಷನ್, ಆ ಲೈಬ್ರರಿ ಒಳಗಡೆ ಇರೋ ಒಂದು ಸೆಕ್ಷನ್ ಹೆಸರು, ನಂತರ ಆ ಸೆಕ್ಷನಲ್ಲಿರುವಂಥ ರ್ಯಾಕ್ ಹೆಸರು, ನಂತರ ಆ ರ್ಯಾಕಲ್ಲಿರುವಂಥ ರೋ ಹೆಸರು, ಈ ಮೂರನ್ನೂ ಬರೀಬೇಕಾಗುತ್ತಲ್ವ. ಅದೇ ರೀತಿ ನೀವೊಂದು ವೆಬ್ ಪೇಜನ್ನ ಆಕ್ಸೆಸ್ ಮಾಡಬೇಕಾದ್ರೆ ಆ ವೆಬ್ ಪೇಜ್ ಎಲ್ಲಿರುತ್ತೋ ಆ ಲೊಕೇಶನ್ನ ನೀವು ಸ್ಪೆಸಿಫಿಕ್ ಆಗಿ ಅಲ್ಲಿ ಹೇಳಬೇಕಾಗುತ್ತೆ. ಓಕೆನಾ, ಆ ಹೇಳೋದೇ ನಾವು URL ಅಂತ ಕರಿತೀವಿ. ಸೊ ಇದು ಎಲ್ಲ ವೆಬ್ಸೈಟಲ್ಲೂ ಇರುತ್ತೆ, ಬಟ್ ಜನರಲ್ ಆಗಿ ಕೆಲವೊಂದು ವೆಬ್ಸೈಟಲ್ಲಿ ಮೇನ್ ಹೋಮ್ ಡೈರೆಕ್ಟರಿಲೇ ಇರುತ್ತೆ, ಅಂದರೆ ಒಂದು ಸ್ಲ್ಯಾಶ್ ಹತ್ತಿರ ನಿಮ್ಮ ಫೈಲ್ ಇರುತ್ತೆ, ಕೆಲವೊಂದಲ್ಲಿ 3-4 ಸ್ಲ್ಯಾಶಸ್ ಇರುತ್ತೆ. ಈ ಸ್ಲ್ಯಾಶ್ ಇತ್ತು ಅಂದರೆ ಏನಪ್ಪ ಅಂತಂದರೆ ಅಲ್ಲಿ ನಿಮ್ಮ ಒಂದು ಫೋಲ್ಡರ್ ಇದೆ ಅಂತೇಳಿ. ಸೊ ಇಲ್ಲಿ wordpress.com ಅಲ್ಲಿ ಮೊದಲನೇ ಫೋಲ್ಡರ್ 2019, ಒಳಗಡೆ ಇನ್ನೊಂದು ಫೋಲ್ಡರ್ ಇದೆ 12, ಅದರೊಳಗಡೆ ಇನ್ನೊಂದು ಫೋಲ್ಡರ್ ಇದೆ 20, ಅದರೊಳಗಡೆ ಇನ್ನೊಂದು ಫೈಲ್ ಇದೆ, ಅದರೊಳಗಡೆ ನಮ್ಮ ಆ್ಯಕ್ಚುಯಲ್ ಫೈಲ್ ಇದೆ, ಅದರ ಹೆಸರೇ ಟೂಲ್ಸ್ ಫಾರ್ ಪ್ರಾಕ್ಟಿಸಿಂಗ್ ಹ್ಯಾಕಿಂಗ್ ಅಟ್ ಹೋಮ್ ಇನ್ ಎನ್ವಿರಾನ್ಮೆಂಟ್. ಓಕೆನಾ, ಸೊ ಎರಡನ್ನೂ ಸೇರಿಸಿದಾಗ ಅಂದರೆ ಹೋಸ್ಟ್ ಎಲ್ಲಿ ನಮ್ಮ ಯಾವ ಕಂಪ್ಯೂಟರಲ್ಲಿ ನಮ್ಮ ಇನ್ಫಾರ್ಮೇಷನ್ ಅಡಗಿದೆಯೋ, ನಂತರ ಆ ಕಂಪ್ಯೂಟರ್ ಒಳಗಡೆ ಇರುವಂಥ ಒಂದು ಫೋಲ್ಡರ್ ಲೊಕೇಶನ್, ಎಕ್ಸಾಕ್ಟ್ ಫೋಲ್ಡರ್ ಲೊಕೇಶನ್ ಏನಿದೆ, ಎರಡನ್ನೂ ಕಂಬೈನ್ ಮಾಡಿದಾಗ ಅದು URL ಆಗುತ್ತೆ. ಸೊ ಇದೇ ರೀತಿ ನಾವು ಯಾವುದೆಲ್ಲ ವೆಬ್ಸೈಟ್ ಆಕ್ಸೆಸ್ ಮಾಡ್ತೀವೋ ಆ ವೆಬ್ಸೈಟ್ನ URL ಇದನ್ನೇ ಸೂಚಿಸುತ್ತೆ. ಓಕೆನಾ, ನಮ್ಮ ಫೈಲ್ ಯಾವ ಒಂದು ಕಂಪ್ಯೂಟರ್ಲಿದೆ, ನಂತರ ಅದು ಆ ಕಂಪ್ಯೂಟರ್ ಒಳಗಡೆ ಯಾವ ಒಂದು ಫೋಲ್ಡರ್ ಒಳಗಡೆ ಇದೆ ಅಂತೆ ಅನ್ನೋದೇ ನಿಮ್ಮ ಸಿಸ್ಟಮ್ ಸೂಚಿಸೋದು. ಸೊ ಇದಿಷ್ಟೇ URL ಮತ್ತು URI. ಏನಕ್ಕೆ ನಾನು URL ಮತ್ತು URI ತೊಗೊಂಡೆ ಅಂತಂದರೆ, ಪ್ರತಿ ಸರಿ ನೀವು ವೆಬ್ಸೈಟ್ಗೆ ಇನ್ಫಾರ್ಮೇಷನ್ ಕಳಿಸ್ಬೇಕಾದ್ರೆ ನೀವು ಈ ಫೈಲ್ನ ಲೊಕೇಶನ್ ಕೊಟ್ಬಿಟ್ಟೆ ಕಳಿಸ್ತೀರಾ. ಅಂದರೆ ನೀವು ಫಾರ್ ಎಕ್ಸಾಂಪಲ್ ಫೇಸ್ಬುಕ್ಕಲ್ಲಿ ಮೆಸೇಜ್ ಮಾಡ್ತಿದ್ದೀರಾ ಅಂದ್ಕೊಳ್ಳಿ. ಸೊ ಅವಾಗ ಮೆಸೇಜ್ ಮಾಡಬೇಕಾದ್ರೆ ನೀವು facebook.com/message ಅಂತ ಒಂದು ಫೈಲ್ ಇರುತ್ತೆ, ಆ ಫೈಲ್ಗೆ ನಿಮ್ಮ ಮೆಸೇಜ್ನ ಕಳಿಸ್ಬಿಟ್ಟು ಆ ಫೈಲ್ನ ನೀವು ನಿಮ್ಮ ಫ್ರೆಂಡ್ಗೋ ಯಾರಿಗೋ ಒಬ್ರು ಕಳಿಸ್ತೀರಾ. ನಂತರ ಅವರು ನಿಮ್ಮ ಮೆಸೇಜ್ನ ರೀಡ್ ಮಾಡೋರು ಆ ಫೈಲ್ನ ನೋಡ್ತಾರೆ, ವೆಬ್ ರೆಸ್ಪಾನ್ಸ್ ರಿಕ್ವೆಸ್ಟ್ ಮುಖಾಂತರ ಕೇಳ್ತಾರೆ ಈ ಫೈಲ್ನ ಕೊಡು ಅಂತ ಫೇಸ್ಬುಕ್ ವೆಬ್ ಸರ್ವರ್ಗೆ. ನಂತರ ಆ ರೆಸ್ಪಾನ್ಸಲ್ಲಿ ಆ ಫೈಲ್ ಅವ್ರಿಗೆ ಹೋಗುತ್ತೆ. ಆ ಫೈಲಲ್ಲಿ ನಿಮ್ಮ ಮೆಸೇಜ್ ಇರೋದ್ರಿಂದ ಆ ವೆಬ್ಸೈಟ್ಗೆ ಆ ಪರ್ಸನ್ ಯಾರು ನಿಮ್ಮ ಮೆಸೇಜ್ ನೋಡ್ತಾ ಇದ್ದಾರೆ ಅವ್ರಿಗೆ ನಿಮ್ಮ ಮೆಸೇಜ್ ಹೋಗಿ ತಲುಪುತ್ತೆ. ನಂತರ ಅವರು ನಿಮಗೆ ಮೆಸೇಜ್ ಕಳಿಸ್ಬೇಕಾದ್ರೆ ಸೇಮ್ ಅದೇ ರೀತಿ ಆ ಒಂದು ಫೈಲ್ಗೆ ಅವರ ಮೆಸೇಜ್ನ ಕಳಿಸ್ತಾರೆ, ಅದು ನಿಮಗೆ ಬೀಳುತ್ತೆ, ನಿಮಗೆ ಬಂದು ಮತ್ತೆ ಅದು 2/4 ಆಗುತ್ತೆ. ಬಟ್ ಇವೆಲ್ಲ ತುಂಬ ಫಾಸ್ಟಾಗಿ ನಡೆಯೋದ್ರಿಂದ, ತುಂಬ ವೇಗವಾಗಿ ನಡೆಯೋದ್ರಿಂದ ನಮಗದು ಈಸಿಯಾಗಿ ಗೊತ್ತಾಗೋದಿಲ್ಲ. ಓಕೆನಾ, ಸೊ ಇದಿಷ್ಟು URL ಮತ್ತು URI HTTP ಪ್ರೋಟೋಕಾಲ್ನ ಒಂದು ಭಾಗ ಆಗಿರುತ್ತೆ. ಅದು HTTP ಪ್ರೋಟೋಕಾಲ್ ಮುಖಾಂತರ ನೀವು ಡೇಟಾ ಕಳಿಸ್ಬೇಕಾದ್ರೆ ಅದ್ರಲ್ಲಿ ಬರುವಂಥ ಒಂದು ಭಾಗ ಆಗಿರುತ್ತೆ. ಓಕೆ, ಸೊ ನಾನು ಇನ್ನೊಂದು ಹೇಳಿದ್ದೆ, ಯಾವತ್ತೇ ಸಹ ಯಾವುದೇ ಒಂದು ಡೇಟಾನ ಎಕ್ಸ್ಚೇಂಜ್ ಮಾಡಬೇಕಾದ್ರೆ ಕ್ಲೈಂಟ್ ಮತ್ತು ಸರ್ವರ್ನ ಮುಖಾಂತರ ನಿಮ್ಮ ಡೇಟಾ ನೀವು ಅಂದರೆ ಬ್ರೌಸರ್ ಸರ್ವರ್ ಜೊತೆ ಕೇಳಿದಾಗ ಅಥವಾ ಕ್ಲೈಂಟ್ ಸರ್ವರ್ ಜೊತೆ ಕೇಳಿದಾಗ ನೀವು ವೆಬ್ ರಿಕ್ವೆಸ್ಟ್ ಮುಖಾಂತರ ಡೇಟಾನ ಕೇಳ್ತೀರಾ, ಮತ್ತು ಅವರು ರೆಸ್ಪಾಂಡ್ ಮಾಡಬೇಕಾದ್ರೆ ವೆಬ್ ರೆಸ್ಪಾನ್ಸ್ ಮುಖಾಂತರ ರೆಸ್ಪಾಂಡ್ ಮಾಡ್ತಾರೆ. ಸೊ ಇದು ಸಿಂಪಲಾಗಿ ನೀವು ಅರ್ಥ ಮಾಡ್ಕೋಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಅಪ್ಲಿಕೇಶನ್ ಫಾರ್ಮ್ ಬರೀತೀರಾ ಅಂದ್ಕೊಳ್ಳಿ, ನಿಮ್ಮ ಕಾಲೇಜ್ಗೋ ಅಥವಾ ನಿಮ್ಮ ಆಫೀಸ್ಗೋ ಏನೋ ಒಂದು ಲೆಟರ್ ಹಾಕ್ತೀರಾ ಅಥವಾ ಒಂದು ಅಪ್ಲಿಕೇಶನ್ ಕಳಿಸ್ತೀರಾ ಅಂತಂದರೆ ನೀವೇನು ಮಾಡ್ತೀರಾ, ನಿಮ್ಮ ಡೀಟೇಲ್ಸ್ ನಿಮ್ಮ ಒಂದು ಸ್ವವಿವರ ಬರೀತೀರಾ, ನಂತರ ನಿಮ್ಗೆ ಏನು ಬೇಕೋ ಅದನ್ನು ಆ ಲೆಟರಲ್ಲಿ ಬರೆದ್ಬಿಟ್ಟು ನೀವು ಕಳಿಸ್ತೀರಾ. ಓಕೆನಾ, ಸೊ ನಂತರ ಅದಕ್ಕೆ ರೆಸ್ಪಾಂಡ್ ಕೊಡ್ತಾರಲ್ಲ ನಿಮ್ಮ ಕಂಪ್ನಿ ಅಥವಾ ನಿಮ್ಮ ಕಾಲೇಜ್, ಅದಕ್ಕೆ ಅವರ ಒಂದು ವಿವರ ಬರೀತಾರೆ, ಕಾಲೇಜ್ನ ಅಡ್ರೆಸ್ಸು, ಅವ್ರ ಕಂಪ್ನಿನ ಅಡ್ರೆಸ್ಸು, ಅವ್ರ ಪಿನ್ ಕೋಡು ಮತ್ತು ಅವರ ಕಂಪ್ನಿನ ಒಂದು ಡೀಟೇಲ್ಸ್. ನಂತರ ನಿಮ್ಮ ಆ್ಯಕ್ಚುವಲ್ ಕಂಟೆಂಟ್, ಅದನ್ನು ಏನಕ್ಕೆ ನಿಮ್ಮ ಏನು ಉತ್ತರ ಕೊಟ್ಟಿದ್ದಾರೋ ಅದನ್ನು ಕಂಟೆಂಟ್ ಕೊಡ್ತಾರೆ. ಅದೇ ರೀತಿ ನೀವು ಒಂದು ಲೆಟರ್ ಬರೀಬೇಕಾದ್ರೆ ನಿಮ್ಮ ಒಂದು ವಿಳಾಸ ಬರೀತೀರಾ, ನೀವು ಫಸ್ಟ್ ನಿಮ್ಮ ವಿಳಾಸ ನೀವು ಯಾರು ಅಂತ ಇಂಟ್ರೊಡ್ಯೂಸ್ ಮಾಡ್ಕೊತೀರಾ, ನಂತರ ನಿಮ್ಮ ಆ್ಯಕ್ಚುಯಲ್ ಕಂಟೆಂಟ್ ಬರೀತೀರಾ. ಅದೇ ರೀತಿ ಅವ್ರು ರೆಸ್ಪಾಂಡ್ ಮಾಡಬೇಕಾದ್ರೆ ಅವರ ಒಂದು ಇಂಟ್ರೊಡಕ್ಷನ್ ಕೊಡ್ತಾರೆ, ಅವರು ಯಾರು ಮತ್ತು ಎಲ್ಲಿ ಲೊಕೇಶನ್ ಇದೆ ಅಂತೇಳಿ, ನಂತರ ಆ್ಯಕ್ಚುಯಲ್ ಕಂಟೆಂಟ್ ಕೊಡ್ತಾರೆ. ಅದೇ ರೀತಿ ವೆಬ್ ರಿಕ್ವೆಸ್ಟಲ್ಲಿ ನೀವು ಡೇಟಾ ಕಳಿಸ್ಬೇಕಾದ್ರೂ ಸಹ ನಿಮ್ಮ ಕೆಲವೊಂದು ಇನ್ಫಾರ್ಮೇಷನ್ ಹೋಗುತ್ತೆ. ನಂತರ ವೆಬ್ ರೆಸ್ಪಾನ್ಸಲ್ಲಿ ನಿಮಗೆ ರೆಸ್ಪಾನ್ಸ್ ಬರುತ್ತಲ್ಲ, ನೀವು ರಿಕ್ವೆಸ್ಟ್ ಮಾಡಿರುವಂಥ ಫೈಲ್ಗೆ ಒಂದು ರೆಸ್ಪಾನ್ಸ್ ಬರುತ್ತಲ್ಲ, ಅದರಲ್ಲೂ ಸಹ ಸರ್ವರ್ನ ಕೆಲವೊಂದು ಇನ್ಫಾರ್ಮೇಷನ್ ಅದರಲ್ಲಿರುತ್ತೆ. ಓಕೆನಾ, ಈ ಎರಡೂ ಸಹ ವೆಬ್ ರಿಕ್ವೆಸ್ಟ್ ಮತ್ತು ವೆಬ್ ರೆಸ್ಪಾನ್ಸ್ ಎರಡೂ ಸಹ ಟೆಕ್ಸ್ಟ್ ಹಾಗೆ ನಿಮ್ಮ ಬ್ರೌಸರಿಂದ ಸರ್ವರ್ಗೆ ಅಥವಾ ಸರ್ವರಿಂದ ಬ್ರೌಸರ್ಗೆ ಬರೋದು. ಅದನ್ನು ನಾವು ಇಲ್ಲಿ ನೋಡೋಣಾಗಿದ್ದಾರೆ. ಸೊ ಫಸ್ಟ್ ನಾನು ಥಿಯರಿಟಿಕಲ್ ತೋರಿಸ್ಬಿಡ್ತೀನಿ, ಈ ರಿಕ್ವೆಸ್ಟ್ ಫಾರ್ಮ್ಯಾಟ್ ಹೇಗಿರುತ್ತೆ ಮತ್ತು ರೆಸ್ಪಾನ್ಸ್ ಫಾರ್ಮ್ಯಾಟ್ ಹೇಗಿರುತ್ತೆ ಅಂತೇಳಿ. ಸೊ ತದನಂತರ ನಾವು ಅದನ್ನು ಪ್ರಾಕ್ಟಿಕಲ್ ಆಗಿ ಒಂದು ವೆಬ್ಸೈಟ್ನ ಆಕ್ಸೆಸ್ ಮಾಡೋ ಮುಖಾಂತರ ನಾವು ಅಲ್ಲಿ ತಿಳ್ಕೊಂಡಾಗಿದ್ದಾರೆ, ತುಂಬ ಸಿಂಪಲ್ ಆಗಿ.
ಓಕೆನಾ. ಸೊ ನಾನು ಈಗಾಗಲೇ ಹೇಳಿದೆ ವೆಬ್ ರಿಕ್ವೆಸ್ಟಲ್ಲಿ ಏನಿರುತ್ತಪ್ಪ ಅಂತಂದರೆ ಈಗಾಗಲೇ ಹೇಳ್ದಂಗೆ ವೆಬ್ ರಿಕ್ವೆಸ್ಟ್ ಹೆಡರ್ ಇರುತ್ತೆ. ಆ ಹೆಡರಲ್ಲಿ ನಿಮ್ಮ ಸಿಸ್ಟಮ್ನ ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ, ಮತ್ತು ನೀವು ಯಾವ ಥರ ಇನ್ಫಾರ್ಮೇಷನ್ನ ಕೇಳ್ತಾ ಇದ್ದೀರೋ ಆ ಇನ್ಫಾರ್ಮೇಷನ್ ಇರುತ್ತೆ. ಕೆಲವೊಂದು ಸಲ ಅಂದರೆ ನೀವು ಏನು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀರಾ ಮತ್ತು ನಿಮ್ಮ ಕೆಲವೊಂದು ವಿವರಗಳೇನು ಅದು ನಿಮ್ಮ ರಿಕ್ವೆಸ್ಟ್ ಹೆಡರಲ್ಲಿರುತ್ತೆ. ಕೆಲವೊಂದು ಸರಿ ಅದನ್ನು ರಿಕ್ವೆಸ್ಟ್ ಪ್ಯಾರಾಮೀಟರ್ ಅಂತ ಕೂಡ ಕರಿತೀವಿ. ನಂತರ ಕೆಲವೊಂದು ಸರಿ ನಿಮ್ಮ ರಿಕ್ವೆಸ್ಟಲ್ಲಿ ಬಾಡಿ ಕೂಡ ಹೋಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ಕೆಲವೊಂದು ಸರಿ ನಿಮ್ಮ ಸರ್ವರಿಂದ ನೀವು ಇನ್ಫಾರ್ಮೇಷನ್ ಕೇಳಲಿಕ್ಕೋಸ್ಕರ ಕೆಲವೊಂದು ಇನ್ಫಾರ್ಮೇಷನ್ ನೀವು ಕಳಿಸ್ಬೇಕಾಗತ್ತೆ. ಎಕ್ಸಾಂಪಲ್ ನೀವು ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ತೀರಾ ಅಂದರೆ ಅದರಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕೊಡಬೇಕಾಗುತ್ತೆ, ಅಥವಾ ನಿಮ್ಮ ಕುಕ್ಕೀಸ್ ಕೊಡಬೇಕಾಗುತ್ತೆ, ನಿಮ್ಮ ID ಇನ್ಫಾರ್ಮೇಷನ್ ಕೊಡಬೇಕಾಗುತ್ತೆ. ಈ ಎಲ್ಲ ಇನ್ಫಾರ್ಮೇಷನ್ ರಿಕ್ವೆಸ್ಟ್ ಬಾಡಿಲಿ ಹೋಗುತ್ತೆ. ಓಕೆನಾ. ಸೊ ರಿಕ್ವೆಸ್ಟ್ ಬಾಡಿ ಮ್ಯಾಂಡೇಟರಿ ಇರೋಲ್ಲ, ಅಂದರೆ ಅದು ಕೊಡಲೇಬೇಕು ಅಂತ ಅವಶ್ಯಕತೆ ಇರೋಲ್ಲ. ಮುಕ್ಕಾಲು ಭಾಗ ಇರುವಂಥ ರಿಕ್ವೆಸ್ಟ್ಗಳಲ್ಲಿ ಬರೀ ನಿಮ್ಮ ರಿಕ್ವೆಸ್ಟ್ ಹೆಡರ್ ಮಾತ್ರ ಹೋಗುತ್ತೆ ನೀವು ವೆಬ್ಸೈಟ್ ಜೊತೆಗೆ ಆಕ್ಸೆಸ್ ಮಾಡಿದಾಗ. ಇದೆಲ್ಲ ನಮ್ಗೆ ಗೊತ್ತಾಗಲ್ಲ ಜನರಲ್ ಆಗಿ, ಬಿಕಾಸ್ ನಾವು ಬ್ರೌಸರಲ್ಲಿ ಈ ರಿಕ್ವೆಸ್ಟ್ ಎಲ್ಲ ಕಂಪ್ಲೀಟಾಗಿ ಬ್ರೌಸರೇ ಹ್ಯಾಂಡಲ್ ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಮಗೆ ಜನರಲಾಗಿ ಗೊತ್ತಾಗಲ್ಲ. ಎಲ್ಲಿವರೆಗೂ ಅಂದರೆ ಈ ನೋಡ್ಬೋದು ಬ್ರೌಸರ್ ಸರ್ವರ್ ಜೊತೆ ಡೈರೆಕ್ಟಾಗಿ ಇಂಟ್ರಾಕ್ಟ್ ಆಗ್ತಾ ಇರುತ್ತೆ. ಎಲ್ಲಿವರೆಗೂ ನೀವು ಮೂರನೇ ಒಂದು ಕಂಪ್ಯೂಟರ್ನ ಇಲ್ಲಿ ಮಧ್ಯದಲ್ಲಿ ಇಟ್ಬಿಟ್ಟು ಎಲ್ಲ ಡೇಟಾನು ಒಂದು ಪ್ರಾಕ್ಸಿ ಮುಖಾಂತರ ಕಳಿಸ್ತೀವೋ ಅಲ್ಲಿವರೆಗೂ ನಿಮಗೆ ಏನು ನಡೀತದೆ ಅಂತ ಗೊತ್ತಾಗಲ್ಲ. ಅದನ್ನು ಕೂಡ ನಾನು ತೋರಿಸ್ತೀನಿ ಪ್ರಾಕ್ಟಿಕಲ್ ಮಾಡಬೇಕಾದ್ರೆ. ಓಕೆ. ಸೊ ನೀವು ಒಂದು ವೆಬ್ ರಿಕ್ವೆಸ್ಟ್ ಕಳಿಸ್ಬೇಕು ಅಂದರೆ ನಿಮ್ಮ ವೆಬ್ ರಿಕ್ವೆಸ್ಟಲ್ಲಿ ಫಸ್ಟ್ ಒಂದು ರಿಕ್ವೆಸ್ಟ್ ಹೆಡರ್ ಇರುತ್ತೆ. ಆ ರಿಕ್ವೆಸ್ಟ್ ಹೆಡರಲ್ಲಿ ನೀವು ಏನು ಇನ್ಫಾರ್ಮೇಷನ್ನ ಕೇಳಬೇಕು ಅಂತ ಇದ್ದೀರೋ ಆ ಇನ್ಫಾರ್ಮೇಷನ್ ನೀವು ಅದರಲ್ಲಿ ಬರಿತೀರಾ. ನಂತರ ಕೆಲವೊಂದು ಸರಿ ವೆಬ್ ರಿಕ್ವೆಸ್ಟಲ್ಲೇ ನೀವು ಕೆಲವೊಂದು ಇನ್ಫಾರ್ಮೇಷನ್ನ ಕಳಿಸ್ಬೇಕಾಗುತ್ತೆ. ಎಕ್ಸಾಂಪಲ್ ಯೂಸರ್ ನೇಮ್ ಪಾಸ್ವರ್ಡ್, ನಿಮ್ಮ ಮೆಸೇಜ್ಗಳಿರ್ಬೋದು, ನಿಮ್ಮ IDs ಇರ್ಬೋದು, ಐಡೆಂಟಿಫಿಕೇಷನ್ ಇರ್ಬೋದು, ನಿಮ್ಮ ಕುಕೀಸ್ ಇರ್ಬೋದು, ಇವೆಲ್ಲವೂ ಸಹ ರಿಕ್ವೆಸ್ಟ್ ಬಾಡಿಲಿ ಹೋಗುತ್ತೆ. ಓಕೆನಾ. ರಿಕ್ವೆಸ್ಟ್ ಹೆಡರಲ್ಲಿ ನೀವು ಏನು ಬೇಕು ಅದನ್ನು ಕೇಳ್ತೀರಾ. ರಿಕ್ವೆಸ್ಟ್ ಬಾಡಿಯಲ್ಲಿ ಸರ್ವರ್ಗೆ ಕಳಿಸ್ಬೇಕಾಗಿರೋ ಕೆಲವೊಂದು ಇನ್ಫಾರ್ಮೇಷನ್ನ ನೀವು ರಿಕ್ವೆಸ್ಟ್ ಬಾಡಿಯಲ್ಲಿ ಕಳಿಸ್ತೀರಾ. ಇನ್ನು ರೆಸ್ಪಾನ್ಸ್ ಬರೋದಾದರೆ ರೆಸ್ಪಾನ್ಸಲ್ಲೂ ಸಹ 2 ಪಾರ್ಟ್ ಇರುತ್ತೆ. ಮೊದಲನೇದು ನಾನು ಹೇಳ್ದಂಗೆ ರೆಸ್ಪಾನ್ಸ್ ಹೆಡರ್ ಇರುತ್ತೆ. ಅಂದರೆ ಈಗಾಗಲೇ ಹೇಳಿದ್ದೆ, ನೀವು ಯಾವುದೊಂದು ಲೆಟರ್ನ ಒಂದು ಕಂಪ್ನಿಗೆ ಬರೆದಾಗ ಅವ್ರ ರೆಸ್ಪಾನ್ಸ್ ಕಳಿಸ್ಬೇಕಾದ್ರೆ ಅವ್ರ ಕಂಪ್ನಿ ಬಗ್ಗೆ ಕೆಲವೊಂದು ಇನ್ಫಾರ್ಮೇಷನ್ ಕಳಿಸ್ತಾರೆ. ಅವ್ರ ಲೆಟರ್ ಹೆಡ್ ಇರ್ಬೋದು, ಅವರ ಕಂಪ್ನಿ ಅಡ್ರೆಸ್ ಇರ್ಬೋದು, ನಂತರ ಅವ್ರ ಕಂಟೆಂಟ್ ಇರುತ್ತೆ. ಅದೇ ರೀತಿ ರೆಸ್ಪಾನ್ಸ್ ಹೆಡರಲ್ಲಿ ಸರ್ವರ್ನ ಬಗೆಗಿನ ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ. ನಂತರ ನೀವು ಏನು ರಿಕ್ವೆಸ್ಟ್ ಮಾಡಿದ್ರೋ ಅದರ ಒಂದು ರೆಸ್ಪಾನ್ಸ್ ಸಿಗುತ್ತೆ. ಅಂದರೆ ನೀವು ಏನು ಕೇಳಿದ್ರೋ ಸರ್ವರ್ ಜೊತೆಗೆ ಆ ಇನ್ಫಾರ್ಮೇಷನ್ ನಿಮ್ಮ ಸರ್ವರ್ ರೆಸ್ಪಾನ್ಸ್ ಬಾಡಿಯಲ್ಲಿ ನಿಮಗೆ ಇನ್ಫಾರ್ಮೇಷನ್ ಬರುತ್ತೆ. ಸೊ ನೀವು ಇನ್ಫಾರ್ಮೇಷನ್ ಕೇಳಬೇಕಾದ್ರೆ ರಿಕ್ವೆಸ್ಟ್ ಹೆಡರ್ ಮತ್ತು ಬಾಡಿ ಕಳಿಸ್ತೀರಾ. ರೆಸ್ಪಾನ್ಸ್ ಬರಬೇಕಾದ್ರೆ ಆ ರೆಸ್ಪಾನ್ಸ್ ಹೆಡರ್ ಮತ್ತು ರೆಸ್ಪಾನ್ಸ್ ಬಾಡಿ ಎರಡೂ ಬರುತ್ತೆ. ಓಕೆನಾ. ಸೊ ನಾವು ರಿಕ್ವೆಸ್ಟ್ ಫಾರ್ಮ್ಯಾಟ್ ನೋಡ್ಬಿಡೋಣ. ತುಂಬ ಸಿಂಪಲಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅದು ಜಸ್ಟ್ ಒಂದು ಸರಿ ಥಿಯರಿಟಿಕಲ್ ಹೇಳ್ತೀನಿ, ನಂತರ ಪ್ರಾಕ್ಟಿಕಲ್ ಆಗಿ ಒಂದು ಸರಿ ಅದನ್ನು ತೋರಿಸ್ತೀನಿ ಕೂಡ. ಓಕೆ. ರಿಕ್ವೆಸ್ಟ್ ನೀವು ಕಳಿಸ್ಬೇಕಾದ್ರೆ ಅಂದರೆ ಇದು ನೀವು ಯಾವಾಗ ನೀವು ಏನು ಬೇಕು ಅಂತ ನೀವು ನಿಮ್ಮ ಬ್ರೌಸರಿಂದ ಸರ್ವರ್ಗೆ ಕೇಳ್ತಿರೋ, ಫಾರ್ ಎಕ್ಸಾಂಪಲ್ ನೀವು ಜಸ್ಟ್ ಗೂಗಲ್ ಬ್ರೌಸರ್ ಓಪನ್ ಮಾಡಿ www.google.com ಅಂತ ಹೊಡೆದಾಗ, ಅಥವಾ ನೀವು ಯಾವುದೊಂದು ವೆಬ್ ಪೇಜ್ನ ಕ್ಲಿಕ್ ಮಾಡಿದಾಗ, ನೀವು ಯಾವುದೊಂದು ಲಿಂಕ್ನ ಕ್ಲಿಕ್ ಮಾಡಿದಾಗ ಪ್ರತಿಯೊಂದು ಸಹ ವೆಬ್ ರಿಕ್ವೆಸ್ಟ್ ಆಗಿ ಜನರೇಟ್ ಆಗಿಬಿಟ್ಟೆ ನಿಮ್ಮ ಬ್ರೌಸರಿಂದ ಆಚೆ ಹೋಗೋದು. ಆ ರಿಕ್ವೆಸ್ಟ್ನ ಫಾರ್ಮ್ಯಾಟ್ ಹೇಗಿರುತ್ತೆ ಅದನ್ನು ನೋಡೋಣ. ಓಕೆನಾ. ಸೊ ಜನರಿಕ್ ಸ್ಟೇಟ್ಮೆಂಟಲ್ಲಿ ನೋಡ್ತೀನಿ, ಅನಂತರ ಅದನ್ನು ಪ್ರಾಕ್ಟಿಕಲ್ ಆಗಿ ಡೆಮೋನ್ಸ್ಟ್ರೇಟ್ ಮಾಡ್ತೀನಿ ಗೆಳೆಯರೆ. ಸೊ ಮೊದಲನೇದು ಈ ರಿಕ್ವೆಸ್ಟ್ ಮೆಥಡ್ ಅಂತ ಒಂದಿರುತ್ತೆ. ರಿಕ್ವೆಸ್ಟ್ ಮೆಥಡ್ ಏನಿರುತ್ತಪ್ಪ ಅಂತಂದರೆ ನೀವು ಯಾವ ರೀತಿಯ ಇನ್ಫಾರ್ಮೇಷನ್ನ ಕೇಳ್ತಾ ಇದ್ದೀರಾ, ಯಾವ ರೀತಿ ರಿಕ್ವೆಸ್ಟ್ ನೀವು ಕಳಿಸ್ತಾ ಇದ್ದೀರಾ ಅನ್ನೋದ HTTP ಮೆಥಡ್ ಹೇಳುತ್ತೆ. ನಂತರ ಈ ಪಾತ್ ಆಫ್ ದ ಫೈಲ್ ಆಫ್ ದ URL ಅಂತ ಇದೆಯಲ್ಲ, ಈಸ್ ನಥಿಂಗ್ ಬಟ್ ನೀವು ಯಾವ ಒಂದು ಫೈಲ್ಗೆ ನಿಮ್ಮ ಇನ್ಫಾರ್ಮೇಷನ್ ಕಳಿಸ್ತೀರಾ, ಅಂದರೆ ಇಲ್ಲಿ URI ಆಗ್ತೀರಾ. ಓಕೆನಾ. ನೀವು ಯಾವ ಒಂದು ಫೈಲ್ನ ರಿಕ್ವೆಸ್ಟ್ ಮಾಡ್ತಿದ್ದೀರಾ ಆ URI ಆಗ್ತೀರಾ. ನಂತರ HTTP ವರ್ಷನ್ ಇರುತ್ತೆ. HTTP ವರ್ಷನ್ ಸಾಧಾರಣವಾಗಿ HTTP 1 ಇರುತ್ತೆ, 1.1 ಇರುತ್ತೆ. ನಂತರ ಯೂಸರ್ ಏಜೆಂಟ್ ಏನು ಹೇಳುತ್ತಪ್ಪ ಅಂತಂದರೆ ನಿಮ್ಮ ಬ್ರೌಸರ್ನ ಇನ್ಫಾರ್ಮೇಷನ್, ನೀವು ಯಾವ ಬ್ರೌಸರ್ ಯೂಸ್ ಮಾಡ್ತಾ ಇದ್ದೀರಾ, ನೀವು ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳುತ್ತೆ ನಿಮ್ಮ ರಿಕ್ವೆಸ್ಟ್. ನಂತರ ನಿಮ್ಮ ಹೋಸ್ಟ್ ಅಂದರೆ ಯಾವ ಒಂದು ಸರ್ವರ್ಗೆ ನೀವು ಮಾತಾಡ್ತಾ ಇದ್ದೀರಾ. ಫಾರ್ ಎಕ್ಸಾಂಪಲ್ ನೀವು ಈ ರಿಕ್ವೆಸ್ಟ್ನ ಕಳಿಸಿದಾಗ ಇಲ್ಲಿ ಹ್ಯಾಕ್ ವಿತ್ BKB ಅಂತನಿದೆ, ಇದು ನಿಮ್ಮ ಸರ್ವರ್ನ ಅಡ್ರೆಸ್ ಆಗಿರುತ್ತಲ್ವಾ. ನೀವು ಯಾವ ಸರ್ವರ್ ಜೊತೆ ಮಾತಾಡ್ತಾ ಇದ್ದೀರೋ ಅವರ ಒಂದು ಅಡ್ರೆಸ್ ಆಗಿರುತ್ತೆ. ಆ ಅಡ್ರೆಸ್ ಹೋಸ್ಟಲ್ಲಿ ಹೋಗುತ್ತೆ. ಮತ್ತು ಯೂಸರ್ ಏಜೆಂಟಲ್ಲಿ ನಿಮ್ಮ ಬ್ರೌಸರ್ನ ಇನ್ಫಾರ್ಮೇಷನ್ ಹೋಗುತ್ತೆ. ಅಂದರೆ ಯಾವ ಬ್ರೌಸರ್, ಯಾವ ಆಪರೇಟಿಂಗ್ ಸಿಸ್ಟಮ್ ಯೂಸ್ ಮಾಡ್ತಾ ಇದ್ದೀರಾ, ಯಾವ ಒಂದು ವರ್ಷನ್. HTTP ಮೆಥಡಲ್ಲಿ ನೀವು ಯಾವ ರೀತಿಯ ಇನ್ಫಾರ್ಮೇಷನ್ನ ಕೇಳ್ತಾ ಇದ್ದೀರಾ, ಅದು ಯಾವ ರೀತಿ ರಿಕ್ವೆಸ್ಟ್ನ ಕಳಿಸ್ತಾ ಇದ್ದೀರಾ ಅಂತ ಸೂಚಿಸೋದಕ್ಕೆ ಮೆಥಡ್ ಆಗುತ್ತೆ. ಎಕ್ಸಾಂಪಲ್ ಲೆಟ್ರಲ್ಲೂ ಸಹ ಅದು ಹಲವಾರು ರೀತಿಯ ಲೆಟರ್ ಇರುತ್ತೆ. ಲೀವ್ ಲೆಟರ್ಸ್ ಇರುತ್ತೆ, ಪ್ರೊಫೆಷನಲ್ ಲೆಟರ್ಸ್ ಇರುತ್ತೆ, ಆ್ಯಂಡ್ ಪರ್ಸ್ನಲ್ ಲೆಟರ್ಸ್ ಇರುತ್ತೆ. ಸೊ ಡಿಫೈನ್ ಮಾಡಬೇಕಲ್ವಾ, ನೀವು ಹೇಳ್ಬೇಕಲ್ವಾ ಯಾವ ರೀತಿ ಲೆಟರ್ ಇದೆ ಅಂತೇಳಿ. ಅದಕ್ಕೋಸ್ಕರ ಯಾವ ರೀತಿ ರಿಕ್ವೆಸ್ಟ್ ನೀವು ಕಳಿಸ್ತಾ ಇದ್ದೀರಾ ಅದನ್ನು ಸೂಚಿಸೋದಕ್ಕೆ
ಅವು HTTP ಮೆಥಡ್ ಯೂಸ್ ಮಾಡ್ತೀವಿ. ನಂತರ ನೀವು ಯಾವ ಫೈಲ್ನ ಆಕ್ಸೆಸ್ ಮಾಡಬೇಕು, ನೀವು ಯಾವ ಫೈಲ್ಗೆ ನೀವು ರಿಕ್ವೆಸ್ಟ್ ಕಳಿಸ್ತಾ ಇದ್ದೀರಾ ಅದನ್ನು ಡಿಫೈನ್ ಮಾಡಲಿಕ್ಕೆ ಈ ಪಾತ್ ಬೇಕು. ಮತ್ತು ಕೆಲವೊಂದು ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ HTTP ವರ್ಷನ್ ಬೇಕು. ಸೊ ಬೇಸಿಕ್ ಆಗಿರೋದು ನಾನು ಇಲ್ಲಿ ಅಷ್ಟೊಂದು ಡೀಪಾಗಿ ಹೇಳ್ಕೊಳಕ್ಕೆ ಹೋಗೋದಿಲ್ಲ. ಸೊ ಜನರಲಾಗಿ ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋಣ. ನಂತರ ಯೂಸರ್ ಏಜೆಂಟ್ ಬಗ್ಗೆ ಹೋಗೋಣ. ಸೊ ಯೂಸರ್ ಏಜೆಂಟಲ್ಲಿ ನಿಮ್ಮ ಬ್ರೌಸರ್ನ ಇನ್ಫಾರ್ಮೇಷನ್ ಹೋಗುತ್ತೆ. ಹೋಸ್ಟಲ್ಲಿ ನೀವು ಯಾವ ಕಂಪ್ಯೂಟರ್ ಜೊತೆ ಮಾತಾಡಬೇಕು ಅಂತ ಇದ್ದೀರೋ, ಅದು ಯಾವ ಸರ್ವರ್ ಜೊತೆ ಮಾತಾಡಬೇಕು ಅಂತಿದ್ದೀರೋ ಅದರ ಒಂದು ಅಡ್ರೆಸ್ ಹೋಗುತ್ತೆ. ನಂತರ ಅಕ್ಸೆಪ್ಟೆಡ್ ಪ್ಯಾರಾಮೀಟರ್ಸ್. ಸೊ ಜನರಲಾಗಿ ನಿಮ್ಮ ಬ್ರೌಸರ್ಲು ಅದರದೇ ಆದಂಥ ಕೆಲವೊಂದು ಟರ್ಮಿನಾಲಜಿ ಇರುತ್ತೆ, ಕೆಲವೊಂದು ಎನ್ಕೋಡಿಂಗ್ ಟೆಕ್ನಿಕ್ಸ್ ಇರುತ್ತೆ, ಕಂಪ್ರೆಷನ್ ಟೆಕ್ನಿಕ್ಸ್ ಇರುತ್ತೆ, ಸೊ ಮತ್ತು ಅಕ್ಸೆಪ್ಟೆಡ್ ಲ್ಯಾಂಗ್ವೇಜಸ್ ಇರುತ್ತೆ. ಸೊ ಇದನ್ನೆಲ್ಲ ನಿಮ್ಮ ಬ್ರೌಸರ್ ಮತ್ತು ಸರ್ವರ್ ಟು ಆ್ಯಂಡ್ ಫ್ರೋ ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ. ಅಂದರೆ ಕೆಲವೊಂದು ಸರಿ ನಿಮ್ಮ ಬ್ರೌಸರ್ ನೀವು ಇಂಡಿಯನ್ ಇಂಗ್ಲೀಷ್ ಫಾಂಟ್ ಯೂಸ್ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮ ಕಂಪ್ರೆಷನ್ ಟೆಕ್ನಿಕ್ ಒಂದು ಸ್ಪೆಸಿಫಿಕ್ ಕಂಪ್ರೆಷನ್ ಟೆಕ್ನಿಕ್ ಇರುತ್ತೆ. ಸೊ ಈ ರೀತಿ ಕೆಲವೊಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ನ ನಿಮ್ಮ ಬ್ರೌಸರ್ ಮತ್ತು ನಿಮ್ಮ ಸರ್ವರ್ ಮಾಡ್ಕೊಳುತ್ತೆ. ಅದನ್ನೇ ನಾವು ಈ ಅಕ್ಸೆಪ್ಟೆಡ್ ಪ್ಯಾರಾಮೀಟರ್ಸ್ ಅಂತ ಕರೆಯೋದು. ಓಕೆನಾ? ಸೊ ನಂತರ ರಿಕ್ವೆಸ್ಟ್ ಬಾಡಿಲಿ ನೀವು ಯಾವ ಇನ್ಫಾರ್ಮೇಷನ್ನ ಸರ್ವರ್ಗೆ ಕಳಿಸ್ತಾ ಇದ್ರೋ, ಎಕ್ಸಾಂಪಲ್ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಕಳಿಸಿದಾಗ ಅದು ಬಾಡಿಲಿ ಹೋಗುತ್ತೆ. ಓಕೆನಾ? ಸೊ ಇದು ಅರ್ಥ ಆಗಿದ್ದರೆ ನಂತರ ಮೆಥಡ್ಸ್ಗೆ ಹೋಗೋಣ. ಸೊ ನಾನು ಆಗಲೇ ಹೇಳಿದ್ದೆ, ಯೂಸರ್ ಏಜೆಂಟ್ ಅಂದರೆ ಬ್ರೌಸರ್ ಇನ್ಫಾರ್ಮೇಷನ್, ಪಾತ್ ಆಫ್ ದ ಫೈಲ್ ಅಂದರೆ URI, HTTP ವರ್ಷನ್ ಅಂದರೆ ನಿಮ್ಮ ವರ್ಷನ್, ಹೋಸ್ಟ್ ಅಂದರೆ ನಿಮ್ಮ ಬ್ರೌಸರ್. ಸೊ ನಾನಿಲ್ಲಿ ಸಿಂಪಲಾಗಿ ಒಂದು ವೆಬ್ಸೈಟ್ ಓಪನ್ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಸಿಂಪಲ್ ಫೈಲ್ ಇದು, ಡಮ್ಮಿ ವೆಬ್ಸೈಟ್. ಸೊ ನಾನಿಲ್ಲಿ ಜಸ್ಟು ಈ ವೆಬ್ಸೈಟ್ ಓಪನ್ ಮಾಡಿ ಅದರಲ್ಲಿ ಡೆಪಾಸಿಟ್ ಪ್ರಾಡಕ್ಟ್ಸ್ ಅಂತ ಒಂದು ಫೈಲ್ನ ಓಪನ್ ಮಾಡಿದ್ದೀನಿ ಅಷ್ಟೇ, ಸಿಂಪಲ್ ಆಗಿ ಸಾಕು. ಓಕೆ, ಈ ಫೈಲ್ ನಾನು ನೋಡ್ಬೋದು. ನಾನು ಜಸ್ಟ್ ಕ್ಲಿಕ್ ಮಾಡಿದೆ, ಅದು ಲೋಡ್ ಆಯಿತು ಮತ್ತು ಇನ್ಫಾರ್ಮೇಷನ್ ಬಂತು. ಸೊ ನಾನು ಇಲ್ಲಿ ಈ ಪ್ರೋಟೋಕಾಲ್ಸ್ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಿಕ್ಕೋಸ್ಕರ ಈ ಸೆಂಟ್ರಲ್ಲಿ ನನಗೆ ಅಂಗಡಿ ಹೇಳಿದೆ, ರಿಕ್ವೆಸ್ಟ್ನ ನಿಮ್ಮ ಬ್ರೌಸರ್ ಜನರೇಟ್ ಮಾಡಿಬಿಡುತ್ತೆ, ಅದು ಡೈರೆಕ್ಟಾಗಿ ಸರ್ವರ್ ಜೊತೆ ಹೋಗ್ಬಿಡುತ್ತೆ. ನಂತರ ಇದನ್ನು ನಾವು ಈಸಿಯಾಗಿ ನಾವೆಲ್ಲೂ ನೋಡೋಕ್ಕಾಗಲ್ಲ. ಸೊ ಇದು ನಿಮ್ಮ ಬ್ರೌಸರ್ ಮತ್ತು ಸರ್ವರ್ನ ನಡುವೆ ನಡೆಯುವಂಥ ಕಮ್ಯುನಿಕೇಷನ್. ಇದನ್ನು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸೆಂಟ್ರಲ್ಲಿ ಒಂದು ಬರ್ಪ್ ಸೂಟ್ ಅನ್ನೋ ಒಂದು ಟೂಲ್ನ ನಾನು ಇಲ್ಲಿ ಮ್ಯಾನೇಜ್ ದ ಮಿಡ್ಲ್ ಅಟ್ಯಾಕ್ ಥರ ಕಾನ್ಫಿಗರ್ ಮಾಡಿದ್ದೀನಿ. ಇದರ ಮುಖಾಂತರ ನಾವು ಈ ಬ್ರೌಸರ್ ಮತ್ತು ಸರ್ವರ್ ಏನು ಮಾಡ್ತಿದೆ, ಎರಡರ ಮಧ್ಯೆ ಏನು ಕಮ್ಯುನಿಕೇಷನ್ ನಡೀತಾ ಇದೆ ಅದನ್ನು ನಾವು ಕೇಳ್ಬೋದು ಇಲ್ಲರೆ. ಸೊ ಅದನ್ನೇ ನಾವು ಈ ಬರ್ಪ್ ಸೂಟ್ನ ಮುಖಾಂತರ ಮಾಡೋದು. ಸೊ ಇಲ್ಲಿ ಬರ್ಪ್ ಸೂಟ್ ಓಪನ್ ಮಾಡ್ತೀನಿ. ಸೊ ಮುಂದಿನ ವೀಡಿಯೋದಲ್ಲಿ ನಾನು ಮುಂದಿನ ವೀಡಿಯೋಗಳಲ್ಲಿ ನಾನು ಈ ಬರ್ಪ್ ಸೂಟ್ ಹೇಗೆ ಕೆಲಸ ಮಾಡುತ್ತೆ ಮತ್ತು ಅದನ್ನು ಹೇಗೆ ನಾವು ಇಂಟಿಗ್ರೇಟ್ ಮಾಡ್ಕೋಬೇಕು ಅಂತ ನಾನು ತೋರಿಸ್ಕೊಡ್ತೀನಿ, ಹೇಗೆ ಅದನ್ನು ಕಾನ್ಫಿಗರ್ ಮಾಡ್ಕೋಬೇಕು ಅಂತೇಳಿ. ಸೊ ಇಲ್ಲಿ ನಾವು ಜಸ್ಟು HTTP ಬಗ್ಗೆ ಅರ್ಥ ಮಾಡ್ಕೊಳ್ತಿರೋದ್ರಿಂದ ನಾನು ಸಿಂಪಲ್ಲಾಗಿ ಇದನ್ನು ಗಮನಿಸೋಣ ಅಷ್ಟೇ. ಓಕೆ, ಸೊ ನೋಡ್ಬೋದು ಈ ಬರ್ಪ್ ಸೂಟ್ ಬಗ್ಗೆ ಡೀಟೇಲ್ನಾಗಿ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ಅದರಲ್ಲಿ ನಿಮಗೆ ಡೀಟೇಲಾಗಿ ಹೇಳ್ಕೊಡ್ತೀನಿ. ಬಟ್ ಇಲ್ಲಿ ನೀವು ಗಮನಿಸಬೇಕಾಗಿರೋ ಫ್ಯಾಕ್ಟರ್ ಏನಪ್ಪ ಅಂತಂದರೆ, ನೀವು ಏನು ಕಳಿಸ್ತಿರೋ ಆ ಒಂದು ಲಿಂಕ್ ಇಲ್ಲಿ ಬರುತ್ತೆ. ಯಾವ ವೆಬ್ ಪೇಜ್ ಕಳಿಸ್ತಿರೋ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕಳಿಸಿದ್ದು ನೋಡ್ಬೋದು, ಟೆಕ್ಸ್ಟ್ URL ನೋಡಿದ್ದು ಬೇಕಂದರೆ test5.net /index.jsp $content is equal to personal deposit.html ಅಂತಲ್ಲ. ಸೊ ಈ ಫೈಲ್ ನಾನು ಕಳಿಸಿದ್ದು, ಫೈಲ್ನ ನಾನು ರಿಕ್ವೆಸ್ಟ್ ಮಾಡಿದ್ದು. ಸೊ ನೀವು ನೋಡ್ಬೋದು ಈ ಫೈಲ್ನ ಓಪನ್ ಮಾಡಿದಾಗ ಇಲ್ಲಿ ಮೆಥಡ್, ಜಸ್ಟ್ ಇಲ್ಲಿ ಸಿಂಟ್ಯಾಕ್ಸ್ ಬಗ್ಗೆ ಗಮನ ಕೊಡೋಣ. ಮೊದಲನೇದು ನಿಮ್ಮ ರಿಕ್ವೆಸ್ಟ್ ಮೆಥಡ್. ಸೊ ನೋಡಿದ್ದು ಮೊದಲನೇ ಪಾರ್ಟ್ ರಿಕ್ವೆಸ್ಟ್ ಮೆಥಡ್. ಸೊ ಇದು ನಿಮ್ಮ ರಿಕ್ವೆಸ್ಟ್ ಮೆಥಡ್ ಆಗಿರುತ್ತೆ. ನಂತರ ಇದು ನೀವು ಆಕ್ಸೆಸ್ ಕೇಳಿದಂಥ ಒಂದು ಫೈಲ್, ದ URI. ನಂತರ ನಿಮ್ಮ HTTP ವರ್ಷನ್, ಯಾವ ವರ್ಷನ್ ಯೂಸ್ ಮಾಡ್ತಾ ಇದೆ ಇದು. ಸೊ ಮುಖಾಗ ಕಂಪ್ಯೂಟರ್ಸ್ ಎಲ್ಲ HTTP 1.1 ಯೂಸ್ ಮಾಡೋದು, ಇದು ಜಸ್ಟ್ ಅಂಡರ್ಸ್ಟ್ಯಾಂಡಿಂಗ್ಗೋಸ್ಕರ ಅಷ್ಟೇ. ನಂತರ ನೋಡ್ಬೋದು ಇಲ್ಲಿ ಹೋಸ್ಟ್ ಇದೆ, ಅಂದರೆ ಯಾವ ಕಂಪ್ಯೂಟರ್ ಅಥವಾ ಯಾವ ಸರ್ವರ್ ಜೊತೆ ನಾನು ಕಮ್ಯುನಿಕೇಟ್ ಮಾಡ್ತಾ ಇದ್ದೀನಿ ಅದನ್ನು ತೋರಿಸುತ್ತೆ. ನಂತರ ಯೂಸರ್ ಏಜೆಂಟ್, ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಫೈರ್ಫಾಕ್ಸ್ 5.0 68 ವರ್ಷನು. ನಂತರ ನಾನು ಇಲ್ಲಿ ಯೂಸ್ ಮಾಡ್ತಾ ಆಪರೇಟಿಂಗ್ ಸಿಸ್ಟಮ್ ಲಿನಕ್ಸ್ 64-bit. ಸೊ ಅದನ್ನು ತೋರಿಸ್ತಾ ಇದೆ. ಇದು ನಿಮ್ಮ ನನ್ನ ಕಂಪ್ಯೂಟರ್ನ ಒಂದು ಅಡ್ರೆಸ್, ಅಂದರೆ ನನ್ನ ಕಂಪ್ಯೂಟರ್ನ ಕೆಲವೊಂದು ಇನ್ಫಾರ್ಮೇಷನ್ ಲೈಕ್ ಬ್ರೌಸರ್ ಮತ್ತು ನನ್ನ ಆಪರೇಟಿಂಗ್ ಸಿಸ್ಟಮ್. ನಂತರ ಫೈನಲ್ ಆಗಿ ಕೆಲವೊಂದು ಅಕ್ಸೆಪ್ಟೆಡ್ ಪ್ಯಾರಾಮೀಟರ್ಸ್ ತೋರಿಸ್ತಾ ಇದೆ, ಅಂದರೆ ನನ್ನ ಬ್ರೌಸರ್ ಮತ್ತು ಆ ಸರ್ವರ್ ಎರಡಕ್ಕೂ ಒಂದು ಕಮ್ಯುನಿಕೇಷನ್ ನಡೆಯುತ್ತೆ ಇಲ್ಲಿ. ಸೊ ಇದು ಹೇಳುತ್ತೆ ನನ್ನ ಹತ್ರ ನಾನು ಯಾವ ಲ್ಯಾಂಗ್ವೇಜ್ ಮಾತಾಡಬಲ್ಲೆ, ನಾನು ಯಾವ ಎನ್ಕೋಡಿಂಗ್ ಟೆಕ್ನಾಲಜಿ ಯೂಸ್ ಮಾಡ್ಬೋದು ಅಂತ ನನ್ನ ಬ್ರೌಸರ್ ಮೊದಲೇ ಹೇಳ್ಬಿಡುತ್ತೆ. ಸೊ ಇನ್ ಕೇಸ್ ಫ್ಯೂಚರಲ್ಲಿ ಅದನ್ನು ಕಂಪ್ರೆಷನ್ ಮಾಡಿ ಕಳಿಸ್ಬೇಕಾದ್ರೆ ಅಥವಾ ಬೇರೆ ಯಾವುದಾದ್ರು ಡೇಟಾ ಕಳಿಸ್ಬೇಕಾದ್ರೆ ನನಗೆ ಯಾವುದೇ ಡೇಟಾ ಕಳಿಸಿದ್ರು ನೀನು ಇಂಗ್ಲೀಷ್ US ಅಲ್ಲಿ ಮಾತ್ರ ನೀನು ಕಳಿಸು, ಅವಾಗ ಮಾತ್ರ ನಾನು ಓದ್ಬೋದು ಅಂತ ಹೇಳೋದೆ ಅಕ್ಸೆಪ್ಟ್ ಲ್ಯಾಂಗ್ವೇಜ್. ಮತ್ತು ಅಕ್ಸೆಪ್ಟೆಡ್ ಫಾರ್ಮ್ಯಾಟ್ಸ್. ಸೊ ನಾನು ಯಾವುದೇ ಇನ್ಫಾರ್ಮೇಷನ್ ಕಳಿಸಿದ್ರು ನಾನು ಬರೀ ಈ ಟೆಕ್ಸ್ಟ್ ಮತ್ತು HTML ಅಥವಾ ಅಪ್ಲಿಕೇಶನ್ HTML ಡೇಟಾ ಮಾತ್ರ ನನ್ನ ಕೈ ನೋಡೋಕ್ಕಾಗೋದು, ಅದನ್ನು ಮಾತ್ರ ಕಳಿಸುವಂಥ ಅಕ್ಸೆಪ್ಟಲ್ಲಿ ಹೇಳುತ್ತೆ. ನಂತರ ಎನ್ಕೋಡಿಂಗಲ್ಲಿ, ಸೊ ನನ್ನ ಕೈಲಿ ಯಾವ ಎನ್ಕೋಡಿಂಗ್ ಟೆಕ್ನಿಕಲ್ ಮಾತ್ರ ಮಾತಾಡ್ಬೋದು
ಅನ್ನೋ ಒಂದು ಇನ್ಫಾರ್ಮೇಷನ್ ಅದು ಎನ್ಕೋಡಿಂಗ್ ಹೇಳುತ್ತೆ. ಸೊ ಈ ಅಕ್ಸೆಪ್ಟೆಡ್ ಪ್ಯಾರಾಮೀಟರ್ಸ್ ಏನಿದೆ ಇವೆಲ್ಲ ಕೆಲವೊಂದು ಇನ್ಫಾರ್ಮೇಷನ್ ನಿಮ್ಮ ಬ್ರೌಸರ್ ಹೇಳ್ಕೊಡೋದು. ನನ್ನ ಒಂದು ಬ್ರೌಸರಲ್ಲಿ ನಾನು ಇಷ್ಟೊಂದು ಪ್ಯಾರಾಮೀಟರಲ್ಲಿ ಮಾತಾಡಬಲ್ಲೆ ಅಂತ ಇದು ಹೇಳುತ್ತೆ. ಈ ರೆಫರರ್ ಈ ಎಡರ್ ಏನು ಹೇಳ್ತಪ್ಪ ಅಂತಂದರೆ ನನ್ನ ಈ ಒಂದು ಬ್ರೌಸರ್ ಅಂದರೆ ಈ ಒಂದು ಪೇಜ್ ಬರೋಕ್ಕಿಂತ ಮುಂಚೆ ಹಿಂದೆ ಯಾವ ಪೇಜಲ್ಲಿ ನಾನು ಇದ್ದೆ ಅಂತೇಳಿ. ಸೊ ಇದು ನನ್ನ ಹಿಂದಿನ ಒಂದು ಸ್ಟಾಪ್ ಹೇಳುತ್ತೆ. ಸೊ ಬೇಸಿಕ್ಲಿ ನೀವು ಒಂದು ಲೆಟರ್ನ ಒಂದಿಂದ ಇನ್ನೊಂದು ಎಂಡಿಗೆ ಕಳಿಸಿದಾಗ ಈ ಫ್ರಮ್ ಅಡ್ರೆಸ್ ಇರುತ್ತಲ್ವಾ, ಸೊ ನಾನು ಎಲ್ಲಿಂದ ಬಂದೆ ಅಂತೇಳಿ. ಸೊ ನೀವು ಒಂದು ಲೆಟರ್ನ ಪೋಸ್ಟ್ ಮಾಡಿದಾಗ ಈ ಪೋಸ್ಟ್ ಮಾಸ್ಟರ್ಗಳು ಏನು ಮಾಡ್ತಾರಪ್ಪ ಅಂತಂದರೆ ಈ ಲೆಟರ್ ಯಾವುದೆಲ್ಲ ಪೋಸ್ಟ್ ಆಫೀಸ್ ಮುಖಾಂತರ ಹೋಗಿದೆ ಅಂತ ಅವರಲ್ಲಿ ಸ್ಟ್ಯಾಂಪ್ ಹಾಕ್ತಾರೆ. ಸೊ ಅದೇ ರೀತಿ ರೆಫರರ್ ಏನು ಹೇಳ್ತಪ್ಪ ಅಂತಂದರೆ ಈ ಲೆಟರ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆ ಅಂದರೆ ನಿಮ್ಮ ಕೈಗೆ ಸೇರೋಕ್ಕಿಂತ ಮುಂಚೆ ಯಾವ ಪೋಸ್ಟ್ ಆಫೀಸ್ಗೆ ಲಾಸ್ಟ್ ಬಂದಿತ್ತು, ಸೊ ಯಾವ ಒಂದು URL ಇಂದ ಈ ಒಂದು ಪೇಜ್ಗೆ ಬರ್ತಾ ಇದೆ ಅಂತ ಹೇಳೋದೆ ಈ ರೆಫರರ್. ನಂತರ ಕುಕಿ. ಸೊ ನೀವು ಜನರಲ್ ಆಗಿ ಹೇಳಿದ್ದೆ ನಾನು ರಿಕ್ವೆಸ್ಟ್ ಬಾಡಿಯಲ್ಲಿ ಕುಕಿಗಳು ಹೋಗ್ತಾ ಇದೆ. ಕುಕಿ ಸೂಚಿಸುತ್ತೆ ನನ್ನ ಐಡೆಂಟಿಟಿ ಬಗ್ಗೆ. ಸೊ ಮುಂದಿನ ವೀಡಿಯೋಗಳಲ್ಲಿ ನಾನು ಈ ಕುಕಿಗಳನ್ನ ಹೇಗೆ ಕೆಲಸ ಮಾಡುತ್ತೆ, ಕುಕಿಗಳ ಮುಖಾಂತರ ಹೇಗೆ ಹ್ಯಾಕ್ ಮಾಡೋದು ಅಂತ ಸಹ ಕೆಲವೊಂದು ವೀಡಿಯೋಗಳು ಮಾಡ್ತೀನಿ. ಈ ಕನೆಕ್ಷನ್ ಕ್ಲೋಸ್ ಅನ್ನೋದು HTTP 1.1 ಯೂಸ್ ಮಾಡಿದಾಗ ಬರುವಂಥ ಒಂದು ಹೆಡರ್. ಅದ್ರ ಬಗ್ಗೆ ಅದು ಸೆಕ್ಯೂರಿಟಿಲಿ ಅಥವಾ ನೆಟ್ವರ್ಕಿಂಗಲ್ಲಿ ಅಷ್ಟಾಗಿ ಏನು ಪ್ರಿಫರೆನ್ಸ್ ಯೂಸ್ ಬರೋಲ್ಲ. ಸೊ ಅದಕ್ಕೋಸ್ಕರ ನಾನು ಡೀಟೇಲಾಗಿ ಹೇಳಕ್ಕೆ ಹೋಗಲಾಗಿದೆ. ನಂತರ ಅದು ಸೇಮ್ ಅಪ್ಗ್ರೇಡ್ ಸಹ ಅಪ್ಗ್ರೇಡ್ ಮತ್ತು ಕನೆಕ್ಷನ್ ಸಹ ಎರಡೂ ಸಹ HTTP 1.1 ಬರುವ ಕೆಲವೊಂದು ಕಾಮನ್ ಹೆಡರ್ಸ್. ಇದು ಅಷ್ಟೇನು ನಿಮ್ಮ ಸಿಸ್ಟಮ್ಗೆ ಇಂಪ್ಯಾಕ್ಟ್ ಆಗಲ್ಲ. ಓಕೆ. ಸೊ ಮತ್ತೊಮ್ಮೆ ಒಂದ್ಸರಿ ರಿಕ್ವೆಸ್ಟ್ ಫಾರ್ಮ್ಯಾಟ್ನ ಹೇಳ್ಬಿಡ್ತೀನಿ. ಸೊ ಮೊದಲು ನಿಮ್ಮ ರಿಕ್ವೆಸ್ಟ್ ಮೆಥಡ್, ಇಲ್ಲಿ ಗೆಟ್ ಮೆಥಡ್ ಯೂಸ್ ಮಾಡ್ತಾ ಇದ್ದೀವಿ. ಇದು ಸಾಕಷ್ಟು ಮೆಥಡ್ಗಳಿದೆ, ಅದನ್ನು ಸಹ ಇನ್ನು ಕೆಲವೇ ನಿಮಿಷಗಳಲ್ಲಿ ನಾನು ಹೇಳ್ಕೊಡ್ತೀನಿ. ನಂತರ ನೀವು ಯಾವ URI ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀರಾ ಅದು, ಯಾವ ಫೈಲ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೀರಾ ಅದು. ನಂತರ ನಿಮ್ಮ HTTP ವರ್ಷನ್. ನಂತರ ಯಾವ ಒಂದು ಸರ್ವರ್ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಇದ್ದೀರಾ ಅದು ಹೋಸ್ಟ್. ನಂತರ ಯಾವ ಒಂದು ನಿಮ್ಮ ಕಂಪ್ಯೂಟರ್ನ ಇನ್ಫಾರ್ಮೇಷನ್ ಏನು, ನಿಮ್ಮ ಬ್ರೌಸರ್ ಏನು, ನಿಮ್ಮ ಆಪರೇಟಿಂಗ್ ಸಿಸ್ಟಮ್ ಏನು ಅದು. ನಂತರ ನೀವು ನಿಮ್ಮ ಬ್ರೌಸರ್ ಮೊದಲೇ ಹೇಳ್ಬಿಡುತ್ತೆ ನನ್ನ ಕೈಲಿ ಯಾವ ಮಾತು ಬರುತ್ತೆ, ನಂತರ ಯಾವ ಲ್ಯಾಂಗ್ವೇಜ್ ಬರುತ್ತೆ, ಯಾವ ಎನ್ಕೋಡಿಂಗ್ ಟೆಕ್ನಿಕ್ ಬರುತ್ತೆ, ಅದನ್ನು ನಿಮ್ಮ ಬ್ರೌಸರ್ ಮೊದಲೇ ಹೇಳ್ಬಿಡುತ್ತೆ. ನಂತರ ರೆಫರರಲ್ಲಿ ನೀವು ಈ ಪೇಜ್ಗೆ ಬರೋಕ್ಕಿಂತ ಮುಂಚೆ ಯಾವ ಪೇಜಿಂದ ಬಂದ್ರಿ ಅದು. ನಂತರ ಕುಕಿಯಲ್ಲಿ ನಿಮ್ಮ ಐಡೆಂಟಿಫಿಕೇಷನ್ ಇನ್ಫಾರ್ಮೇಷನ್ ತೋರಿಸುತ್ತೆ. ಓಕೆನಾ. ಇದಿಷ್ಟು ನಿಮ್ಮ ಒಂದು ರಿಕ್ವೆಸ್ಟ್ನ ಕತೆ ಆಯಿತು. ಈ ರಿಕ್ವೆಸ್ಟಲ್ಲಿ ನಾವು ತಿಳ್ಕೊಳ್ಳದೆ ಇರೋದು ಏನಪ್ಪ ಅಂತಂದರೆ ಈ HTTP ಮೆಥಡ್ಸ್. HTTP ಮೆಥಡ್ಸಲ್ಲಿ ಹಲವಾರು ಮೆಥಡ್ಸ್ ಇದೆ. ನನಗಾಗಲೇ ಹೇಳಿದೆ HTTP ಮೆಥಡ್ಸ್ ಏನು ಸೂಚಿಸುತ್ತಪ್ಪ ಅಂತಂದರೆ ಇದು ನಾವು ಯಾವ ರೀತಿಯ ರಿಕ್ವೆಸ್ಟ್ನ ಕಳಿಸ್ತಾ ಇದ್ದೀವಿ ಅನ್ನೋದನ್ನು ನಿಮ್ಮ HTTP ಮೆಥಡ್ ಸೂಚಿಸುತ್ತೆ. ಅದರಲ್ಲಿ ನಮ್ಮ ಹತ್ರ ಸಾಕಷ್ಟು ರಿಕ್ವೆಸ್ಟ್ ಇದೆ. ಗೆಟ್ ಇರ್ಬೋದು, ಗೆಟ್, ಹೆಡ್, ಪೋಸ್ಟ್, ಪುಟ್, ಪ್ಯಾಚ್, ಡಿಲೀಟ್, ಟ್ರೇಸ್ ಆಪ್ಷನ್ಸ್. ಗೆಟ್ ಮೆಥಡ್ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂತಂದರೆ ಯಾವಾಗ ನಾವು ಸರ್ವರಿಂದ ಒಂದು ಇನ್ಫಾರ್ಮೇಷನ್ನ ಕ್ಲೈಂಟ್ಗೆ ತೊಗೊತೀವೋ, ಅಂದರೆ ನಮಗೆ ಯಾವುದೊಂದು ಫೈಲ್ ಬೇಕಾಗುತ್ತೆ ಅಥವಾ ಒಂದು ಇಮೇಜ್ ಬೇಕಾಗಿರುತ್ತೆ ಸರ್ವರಿಂದ, ಅದನ್ನು ನಾವು ತೊಗೋಬೇಕಾದ್ರೆ ನಾವು ಗೆಟ್ ಯೂಸ್ ಮಾಡ್ತೀವಿ. ಸೊ ಗೆಟ್ ಯೂಸ್ ಮಾಡಿದಾಗ ನಾವು ಕೇಳುವಂಥ ಡೇಟಾ ಬಂದುಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ಈ ಪೇಜ್ನ ಕೇಳಿದ್ವಿ, ಅದಕ್ಕೆ ಇಲ್ಲಿ ಮೆಥಡಲ್ಲಿ ಗೆಟ್ ಯೂಸ್ ಮಾಡಿದ್ವಿ. ಓಕೆ, ಸಿಂಪಲ್ ಆಸ್ ದ್ಯಾಟ್. ರೆಸ್ಪಾನ್ಸ್ ಬಂದ ಈ ಹೆಡರ್ ಬಂದ ನೆಕ್ಸ್ಟ್ ಅಂದರೆ ನನಗಾಗಲೇ ಹೇಳ್ದಂಗೆ ಈ ಗೆಟ್ ಯೂಸ್ ಮಾಡಿದಾಗ ನಮಗೆ ರೆಸ್ಪಾನ್ಸ್ ಹೆಡರ್ ಮತ್ತು ರೆಸ್ಪಾನ್ಸ್ ಬಾಡಿ ಎರಡೂ ಸಹ ಬಂದುಬಿಡುತ್ತೆ. ವೆರಸ್ ಈ ಹೆಡ್ ಏನು ಮೆಥಡ್ ಇದೆ, ಈ ಹೆಡ್ ಮೆಥಡ್ ಗೆಟ್ ಮೆಥಡ್ ಥರನೇ ಒಂದಿರುತ್ತೆ. ಇದು ಸಹ ಗೆಟ್ ಮೆಥಡ್ ಥರನೇ. ಅದು ಗೆಟ್ ಮೆಥಡ್ ಎರಡು ಸೇಮ್ನೇ, ಗೆಟ್ ಮೆಥಡ್ ಅದು ಹೆಡ್ ಮೆಥಡ್. ಏನಪ್ಪ ಒಂದೇ ಒಂದು ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಗೆಟ್ ಮೆಥಡ್ ಯೂಸ್ ಮಾಡಿದಾಗ ರೆಸ್ಪಾನ್ಸಲ್ಲಿ ನಿಮಗೆ ರೆಸ್ಪಾನ್ಸ್ ಹೆಡರ್ ಮತ್ತು ರೆಸ್ಪಾನ್ಸ್ ಬಾಡಿ ಎರಡೂ ಸಹ ಬರುತ್ತೆ. ಬಟ್ ಹೆಡ್ ಮೆಥಡ್ ಯೂಸ್ ಮಾಡಿದಾಗ ನಿಮಗೆ ಬರೀ ರೆಸ್ಪಾನ್ಸ್ ಹೆಡರ್ ಮಾತ್ರ ಬರುತ್ತೆ, ಬಾಡಿ ಬರೋದಿಲ್ಲ. ಸೊ ಈ ಜನರಲ್ ಆಗಿ ನಾವು ಹೆಡ್ ಮೆಥಡ್ನ ಟ್ರಬಲ್ ಶೂಟಿಂಗ್ಗೋಸ್ಕರ ಯೂಸ್ ಮಾಡ್ತೀವಿ. ಟ್ರಬಲ್ ಶೂಟಿಂಗ್ ಚೆಕ್ ಮಾಡಲಿಕ್ಕೋಸ್ಕರ, ನಿಮ್ಗೆ ಏನಾದರೂ ಎರರ್ ಇದ್ದರೆ ಅದನ್ನು ಚೆಕ್ ಮಾಡಲಿಕ್ಕೋಸ್ಕರ ಮಾತ್ರ ನಾವು ಜನರಲ್ ಆಗಿ ಹೆಡ್ ಮೆಥಡ್ ಯೂಸ್ ಮಾಡ್ತೀವಿ. ಅದು ಬಿಟ್ಟು ಮುಕ್ಕಾಲು ಭಾಗ ಟೈಮ್ನಲ್ಲಿ ನಾವು ಗೆಟ್ ಮೆಥಡ್ನ ಯೂಸ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ನೋಡೋಣ ಪೋಸ್ಟ್ ಮೆಥಡ್. ಸೊ ಈಗಾಗಲೇ ಹೇಳ್ದಂಗೆ ನಾವು ಸರ್ವರಿಂದ ಯಾವುದೋ ಒಂದು ಇನ್ಫಾರ್ಮೇಷನ್ನ ಕ್ಲೈಂಟ್ಗೆ ತೊಗೋಬೇಕಾದ್ರೆ ನಾವು ಗೆಟ್ ಮೆಥಡ್ ಯೂಸ್ ಮಾಡ್ತೀವಿ. ಅದೇ ರೀತಿ ಸರ್ವರ್ಗೆ ಕೆಲವೊಂದು ಸರಿ ನಮ್ಮ ಇನ್ಫಾರ್ಮೇಷನ್ನ ಕಳಿಸ್ಬೇಕಾಗುತ್ತೆ. ಎಕ್ಸಾಂಪಲ್, ನೀವು ಯಾವುದೋ ನೀವು ಮೆಸೇಜ್ ಕಳಿಸ್ತಾ ಇರ್ತೀರ. ಸೊ ನೀವು ಮೆಸೇಜ್ನ ಒಬ್ಬ ಫ್ರೆಂಡಿಗೆ ಮೆಸೇಜ್ ಕಳಿಸ್ಬೇಕಾದ್ರೆ ಫೇಸ್ಬುಕ್ಕಲ್ಲಿ ಅದು ಖಂಡಿತವಾಗಲೂ ಸರ್ವರ್ಗೆ ನೀವು ಕೊಡುವಂಥ ಇನ್ಫಾರ್ಮೇಷನ್, ಸರ್ವರಿಂದ ಇನ್ಫಾರ್ಮೇಷನ್ ತೊಗೊತಾ ಇರಲ್ಲ. ಅದೇ ನೀವು ಮೆಸೇಜ್ ಓದಬೇಕಾದ್ರೆ ಮೆಸೇಜ್ ತೊಗೊತೀರಾ, ಬಟ್ ಮೆಸೇಜ್ ಕಳಿಸ್ಬೇಕಾದ್ರೆ ನೀವು ಸರ್ವರ್ ಕೊಡ್ತೀರಾ ಅಲ್ವಾ. ಸೊ ನೀವು ಕೊಡ್ತಾ ಇದ್ದೀರಾ. ಸೊ ಈ ರೀತಿ ಸರ್ವರ್ಗೆ ಇನ್ಫಾರ್ಮೇಷನ್ ನೀವು ಕೊಡಬೇಕಾದ್ರೆ ನಾವು ಪೋಸ್ಟ್ ಮೆಥಡ್ ಯೂಸ್ ಮಾಡ್ತೀವಿ. ಸೊ ಗೆಟ್ ಮತ್ತು ಪೋಸ್ಟ್ ಎರಡೂ ಸಹ ಆಪೋಸಿಟ್ ಇರುತ್ತೆ.
ಸೊ ಕ್ಲೈಂಟಿಂದ ಸರ್ವರಿಂದ ಕ್ಲೈಂಟ್ಗೆ ಇನ್ಫಾರ್ಮೇಷನ್ ತಗೋಬೇಕಾದ್ರೆ ನಾವು ಗೆಟ್ ಮೆಥಡ್ ಯೂಸ್ ಮಾಡ್ತೀವಿ. ಕ್ಲೈಂಟಿಂದ ಸರ್ವರ್ಗೆ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಅದು ಕಳಿಸ್ಬೇಕಾದ್ರೆ ನಾವು ಪೋಸ್ಟ್ ಮೆಥಡ್ ಯೂಸ್ ಮಾಡ್ತೀವಿ. ಓಕೆನಾ. ಸೊ ನಿಮ್ಮ ಮುಕ್ಕಾಲು ಭಾಗ ನಿಮ್ಮ ಯೂಸರ್ ನೇಮ್ ಪಾಸ್ವರ್ಡ್ ಎಲ್ಲವೂ ಸಹ ಪೋಸ್ಟ್ ಮೆಥಡಲ್ಲೇ ಹೋಗುವಂಥದ್ದು. ಓಕೆನಾ, ಬಿಕಾಸ್ ಅಲ್ಲಿ ನೀವು ಇನ್ಫಾರ್ಮೇಷನ್ನ ಸರ್ವರ್ಗೆ ಕಳಿಸ್ತಾ ಇರ್ತೀರ. ನೆಕ್ಸ್ಟ್ ಬರೋದು ಪುಟ್ ಮೆಥಡ್. ಸೊ ಈ ಪುಟ್ ಮೆಥಡ್ ಏನಂದರೆ ಇದು ನಾವು ಒಂದು ಪೇಜ್ನ ಒಂದು ರಿಸೋರ್ಸ್ನ ಆ್ಯಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಜನರಲ್ ಆಗಿ ಸರ್ವರ್ಗಳಲ್ಲಿ ರಿಸೋರ್ಸ್ ಅಂದರೆ ಏನಪ್ಪ ಅಂತಂದರೆ ಡೇಟಾಬೇಸಲ್ಲಿರೋ ಕಂಟೆಂಟ್ ಅಥವಾ ಒಂದು ವೆಬ್ ಪೇಜ್. ಓಕೆ. ಸೊ ಈ HTML ಪೇಜ್ನ ಅಪ್ಲೋಡ್ ಮಾಡೋದಿರ್ಬೋದು ಅಥವಾ ಕೆಲವೊಂದು ಫೈಲ್ಗಳನ್ನ ಅಪ್ಲೋಡ್ ಮಾಡೋದನ್ನು ನಾವು ಪುಟ್ ಮೆಥಡ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಸೊ ಪುಟ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂದರೆ ಒಂದು ರಿಸೋರ್ಸ್ನ ಅಥವಾ ಒಂದು ಫೈಲ್ನ ಒಂದು ವೆಬ್ಸೈಟಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ಅಥವಾ ಆ್ಯಡ್ ಮಾಡಲಿಕ್ಕೆ ನಾವು ಪುಟ್ ಮೆಥಡ್ನ ಯೂಸ್ ಮಾಡ್ತೀವಿ. ಅಪ್ಲೋಡ್ ಫಾರ್ ಎಕ್ಸಾಂಪಲ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಪ್ಲೋಡ್ ಮೆಥಡ್. ಇದು ಪುಟ್ ಮೆಥಡ್ನ ತುಂಬ ಹಿಂದೆ ವೆಬ್ ಪೇಜ್ನ ಅಪ್ಲೋಡ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ರು. ಆಗೆಲ್ಲ ಈ cPanel ಅಥವಾ ವರ್ಡ್ ಪ್ರೆಸ್ ಥರ ಇರಲಿಲ್ಲ, ವೆಬ್ ಸರ್ವರ್ ಹಿಂದೆ ಬಂದಾಗ ಅದಕ್ಕೆ ಪುಟ್ ಮೆಥಡ್ ಯೂಸ್ ಮಾಡಿಕೊಂಡು ಅವ್ರ ವೆಬ್ ಪೇಜ್ನ ಅಪ್ಲೋಡ್ ಮಾಡ್ಕೊತಿದ್ರು. ಓಕೆನಾ. ನೆಕ್ಸ್ಟ್ ಪ್ಯಾಚ್ ಮೆಥಡ್ ಏನು ಮಾಡ್ತಿತ್ತಪ್ಪ ಅಂತಂದರೆ ಈ ಒಂದು ಯಾವುದೇ ಒಂದು ಇರೋ ಫೈಲ್ನ ಎಡಿಟ್ ಮಾಡಲಿಕ್ಕೆ ನಾವು ಪ್ಯಾಚ್ ಮೆಥಡ್ ಯೂಸ್ ಮಾಡ್ತಿದ್ವಿ. ಪುಟ್ ಮೆಥಡ್ ಫೈಲ್ನ ಕ್ರಿಯೇಟ್ ಮಾಡೋಕ್ಕೆ ಯೂಸ್ ಮಾಡ್ತಿದ್ವಿ. ಪ್ಯಾಚ್ ಮೆಥಡ್ ಕ್ರಿಯೇಟ್ ಆಗಿರೋ ಫೈಲ್ನ ಎಡಿಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನಂತರ ಡಿಲೀಟ್ ಮೆಥಡ್ ಅದು ಇರುವಂಥ ಫೈಲ್ನ ಡಿಲೀಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ. ಸೊ ಈ ಗೆಟ್ ಮೆಥಡಲ್ಲಿ ನಾವು ಇನ್ಫಾರ್ಮೇಷನ್ ಈಸ್ಕೋಬೇಕಾದ್ರೆ ಯೂಸ್ ಮಾಡ್ಕೊತೀವಿ. ಪೋಸ್ಟ್ ಮೆಥಡಲ್ಲಿ ನಾವು ಇನ್ಫಾರ್ಮೇಷನ್ನ ಸರ್ವರ್ಗೆ ಕೊಡಬೇಕಾದ್ರೆ ಯೂಸ್ ಮಾಡ್ತೀವಿ. ಪುಟ್ ಮೆಥಡ್ ಸರ್ವರಲ್ಲಿ ಒಂದು ಫೈಲ್ನ ಆ್ಯಡ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಪ್ಯಾಚ್ ಮೆಥಡ್ ಒಂದು ಸರ್ವರಲ್ಲಿ ಫೈಲ್ನ ಎಡಿಟ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ. ಡಿಲೀಟ್ ಮೆಥಡ್ ನಾವು ಒಂದು ವೆಬ್ ಸರ್ವರಲ್ಲಿ ಒಂದು ಫೈಲ್ನ ಡಿಲೀಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸಿಮಿಲರ್ಲಿ ಟ್ರೇಸ್ ಮೆಥಡ್ ನಮ್ಮ ಸರ್ವರ್ ಎಲ್ಲಿದೆ ಅಥವಾ ಅದರ ಲೊಕೇಶನ್ ಏನು ಅಂತ ತಿಳ್ಕೊಳ್ಳಲಿಕ್ಕೆ ನಾವು ಟ್ರೇಸ್ ಮೆಥಡ್ನ ಯೂಸ್ ಮಾಡ್ತೀವಿ. ಓಕೆ. ಸೊ ಇನ್ನು ಒಂದು ವಿಷಯ ಗಮನಿಸ್ಬೋದು, ಪುಟ್ ಪ್ಯಾಚ್ ಆ್ಯಂಡ್ ಡಿಲೀಟ್ 3 ಮೆಥಡಿಂದ ನಮ್ಮ ಸರ್ವರ್ಗೆ ತುಂಬಾ ಹಾನಿ ಉಂಟಾಗುತ್ತೆ. ಏನಪ್ಪ ಅಂತಂದರೆ ಯಾರೋ ಒಬ್ಬರಿಗೆ ನಮ್ಮ ಸರ್ವರಲ್ಲಿ ಅಂದರೆ ನೀವು ಸ್ವಂತ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡಿದಾಗ ಯಾರೋ ಒಬ್ಬರಿಗೆ ನಿಮ್ಮ ವೆಬ್ಸೈಟಲ್ಲಿ ಫೈಲ್ನ ಕ್ರಿಯೇಟ್ ಮಾಡೋದು ಅಥವಾ ಎಡಿಟ್ ಮಾಡೋದು ಡಿಲೀಟ್ ಮಾಡೋ ಪರ್ಮಿಷನ್ ಕೊಟ್ಬಿಟ್ರೆ ಅವ್ರು ಏನು ಬೇಕಾದ್ರೂ ಮಾಡ್ಬೋದು ಅಲ್ವಾ. ಅದಕ್ಕೋಸ್ಕರ ಬೈ ಡಿಫಾಲ್ಟ್ ಅಂದರೆ ಹಲವಾರು ವೆಬ್ಸೈಟ್ಗಳಲ್ಲಿ ಈ ಪುಟ್ ಮೆಥಡ್, ಪ್ಯಾಚ್ ಮೆಥಡ್, ಡಿಲೀಟ್ ಮೆಥಡ್, ಟ್ರೇಸ್ ಮೆಥಡ್ ಇವೆಲ್ಲ ಡಿಸೇಬಲ್ ಮಾಡಿಕ್ಕಿರ್ತಾರೆ. ಏನಕ್ಕಪ್ಪ ಅಂತಂದರೆ ಈ ಮೆಥಡ್ಗಳನ್ನ ಎನೇಬಲ್ ಮಾಡಿದಾಗ ಆ ಸರ್ವರ್ನ ನಾವು ಹೆಂಗೆ ಬೇಕಾದ್ರೂ ಆಟಾಡಿಸ್ಬೋದು. ಓಕೆ. ಸೊ ಅದರಲ್ಲಿ ನಾವು ಯಾವ್ದು ಫೈಲ್ ಬೇಕೋ ಒಂದು ಮಾಲ್ವೇರ್ನೋ ಅಥವಾ ಒಂದು ವೈರಸ್ ಫೈಲ್ನೋ ಯಾವುದೋ ಒಂದು ಅಪ್ಲೋಡ್ ಮಾಡಿಬಿಡ್ಬೋದು. ಅದಕ್ಕೋಸ್ಕರ ಈ ಪುಟ್ ಪ್ಯಾಚ್ ಡಿಲೀಟ್ನ ಅವರು ಡಿಸೇಬಲ್ ಮಾಡಿಬಿಡ್ತಾರೆ. ಓಕೆನಾ. ನಂತರ ಆಪ್ಷನ್ ಅಂತ ಒಂದು ಮೆಥಡ್ ಇದೆ. ಆಪ್ಷನ್ಸ್ ಮೆಥಡ್ ಏನಕ್ಕೆ ಯೂಸ್ ಮಾಡ್ತೀವಪ್ಪ ಅಂತಂದರೆ ನಿಮ್ಮ ವೆಬ್ ಸರ್ವರಲ್ಲಿ ಯಾವ ಮೆಥಡ್ಗಳು ಅಲೌ ಇದೆ, ಯಾವ್ಯಾವ ಮೆಥಡ್ನ ಎನೇಬಲ್ ಮಾಡಿದ್ದಾರೆ ಅಂತ ಚೆಕ್ ಮಾಡಲಿಕ್ಕೆ ಆಪ್ಷನ್ ಮೆಥಡ್ನ ಯೂಸ್ ಮಾಡ್ತೀವಿ. ನಾವು ಮೆಟಾಸ್ಪ್ಲಾಯ್ಟ್ನ ಆಪ್ಷನ್ ನೋಡಿದ್ವಲ್ಲ, ಯಾವುದೆಲ್ಲ ಇನ್ಫಾರ್ಮೇಷನ್ ನಾವು ಕೊಡಬೇಕು ಅಂತ ಚೆಕ್ ಮಾಡಲಿಕ್ಕೆ ಆಪ್ಷನ್ಸ್ ಅಂತ ಒಂದು ಕಮಾಂಡ್ ಯೂಸ್ ಮಾಡ್ತಿದ್ವಿ. ಅದೇ ರೀತಿ ನಿಮ್ಮ ವೆಬ್ ಸರ್ವರಲ್ಲಿ ಯಾವೆಲ್ಲ ಮೆಥಡ್ಸ್ ಎನೇಬಲ್ ಆಗಿದೆ, ಯಾವೆಲ್ಲ ಮೆಥಡ್ಸ್ ಡಿಸೇಬಲ್ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ ನಾವು ಆಪ್ಷನ್ಸ್ ಮೆಥಡ್ನ ಯೂಸ್ ಮಾಡ್ಬೋದು ಇಲ್ಲ. ಓಕೆ. ಸೊ ಇದಿಷ್ಟು HTTP ಮೆಥಡ್ಸ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ವೆಬ್ ಸರ್ವರಲ್ಲಿ ಒಂದು ವೆಬ್ ರಿಕ್ವೆಸ್ಟ್ ಕಳಿಸ್ಬೇಕಾದ್ರೆ ನಾವು ಯಾವ ರೀತಿಯ ರಿಕ್ವೆಸ್ಟ್ನ ಕಳಿಸ್ತಾ ಇದ್ದೀವಿ ಅಥವಾ ಯಾವ ರೀತಿಯ ಒಂದು ರಿಕ್ವೆಸ್ಟ್ನ ನಾವು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮ್ಮ ಸರ್ವರ್ ಅಂತ ತಿಳ್ಕೊಳ್ಳಿಕ್ಕೆ ಅಥವಾ ಅನ್ನೊಂದು ರಿಕ್ವೆಸ್ಟ್ನ ಸ್ಪೆಸಿಫೈ ಮಾಡಲಿಕ್ಕೆ ನಾವು HTTP ಮೆಥಡ್ಸ್ನ ಯೂಸ್ ಮಾಡ್ಕೊತೀವಿ. ಸೊ HTTP ರಿಕ್ವೆಸ್ಟ್ ಫಾರ್ಮ್ಯಾಟ್ ಮತ್ತು ಅದರ ಮೆಥಡ್ಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಇನ್ ಕೇಸ್ ಅರ್ಥ ಆಗಿಲ್ಲ ಅಂದರೆ ಮತ್ತೊಂದು ಸರಿ ವಿಡಿಯೋ ನೋಡಿ ಸ್ಲೋ ಆಗಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ. ಕಮಿಂಗ್ ಟು ರೆಸ್ಪಾನ್ಸ್ ಫಾರ್ಮ್ಯಾಟ್. ಸೊ ರೆಸ್ಪಾನ್ಸ್ ಫಾರ್ಮ್ಯಾಟ್ ಏನಪ್ಪ ಮಾಡುತ್ತಂದರೆ ನಾವು ಯಾವ ಒಂದು ರಿಕ್ವೆಸ್ಟ್ ಕಳಿಸ್ತೀವೋ ಅದಕ್ಕೆ ಒಂದು ರೆಸ್ಪಾನ್ಸ್ ಬರುತ್ತೆ. ಸೊ ಇದು ನಾವು ಕಳಿಸಿದ ರಿಕ್ವೆಸ್ಟ್, ಅದಕ್ಕೆ ಒಂದು ರೆಸ್ಪಾನ್ಸ್ ಬರುತ್ತೆ. ಈ ರೆಸ್ಪಾನ್ಸಲ್ಲಿ ಏನು ಸಿಗುತ್ತೆ ಅದು ನೋಡೋಣ. ಫಸ್ಟ್ ಫಾರ್ಮ್ಯಾಟ್ ನೋಡೋಣ, ನಂತರ ನಾವು ಎಕ್ಸಾಂಪಲ್ಗೆ ಬರೋಣ. ಮೊದಲನೇದಾಗಿ ಅದು ಒಂದು HTTP ವರ್ಷನ್ ಕಳಿಸುತ್ತೆ. ಅಂದರೆ ನಾವು ಕಳಿಸಿದ್ವಿ ಅಲ್ವಾ ರಿಕ್ವೆಸ್ಟಲ್ಲಿ HTTP ವರ್ಷನ್, ಅದಕ್ಕೆ ಅದು ಯಾವ ವರ್ಷನ್ನಲ್ಲಿ ರೆಸ್ಪಾನ್ಸ್ ಮಾಡ್ತಿದೆ ಅದನ್ನು ಕಳಿಸುತ್ತೆ. ನಂತರ ಒಂದು ರೆಸ್ಪಾನ್ಸ್ ಕೋಡ್ ಕಳಿಸುತ್ತೆ. ಓಕೆನಾ. ಈ ರೆಸ್ಪಾನ್ಸ್ ಕೋಡ್ ಏನಪ್ಪ ಅಂತಂದರೆ ಇವಾಗ ನಾವು ಯಾವುದೋ ಒಂದು ಅಪ್ಲಿಕೇಶನ್ನ ಫಾರ್ಮ್ ಹಾಕಿರ್ತೀವಿ. ಸೊ ಇದು ರಿಕ್ವೆಸ್ಟ್ HTTP ಮೆಥಡ್ಸ್ಗೆ ಆಪೋಸಿಟ್ ಆಗಿರುವಂಥದ್ದು. ಸೊ ರಿಕ್ವೆಸ್ಟ್ ಮೆಥಡ್ಸಲ್ಲಿ ನಾವು ಹೇಗೆ ಯಾವ ರೀತಿಯ ರಿಕ್ವೆಸ್ಟ್ನ ನಾವು ಕಳಿಸ್ತಾ ಇದ್ದೀವಿ ಅನ್ನೋದನ್ನ ನಾವು ಒಂದು ಟೈಪಲ್ಲಿ ಕಳಿಸ್ತೀವೋ ಅದೇ ರೀತಿ ಯಾವ ರೀತಿಯ ರೆಸ್ಪಾನ್ಸ್ ಸರ್ವರ್ ನಮಗೆ ಕಳಿಸ್ತಾ ಇದೆ ಅಂತ ಸೂಚಿಸೋದಕ್ಕೆ ನಾವು ರೆಸ್ಪಾನ್ಸ್ ಕೋಡ್ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ನೀವು ಒಂದು ಅಪ್ಲಿಕೇಶನ್ ಹಾಕಿರ್ತೀರಾ ನೀವು ಆ ಒಂದು ಕಂಪ್ನಿಗೆ, ಅಲ್ಲಿ 3 ರೀತಿಯ ಒಂದು ರೆಸ್ಪಾನ್ಸ್ ಬರ್ಬೋದು. ಒಂದು ನೀವು ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ಲಾಗಿ ತೊಗೊಂಡಿದ್ದಾರೆ, ಅಥವಾ ನಿಮ್ಮ ಅಪ್ಲಿಕೇಶನ್ನ ರಿಜೆಕ್ಟ್ ಮಾಡಿದ್ದಾರೆ, ಅಥವಾ ನಿಮ್ಮ ಅಪ್ಲಿಕೇಶನ್ನ ಹೋಲ್ಡಲ್ಲಿ ಇಟ್ಟಿದ್ದಾರೆ ಅಲ್ವಾ. ಇದನ್ನು ಸೂಚನೆ. ಸೊ 3 ಸಹ ಸೂಚನೆ, ಅದರ ಕಂಟೆಂಟ್ ಏನೇ ಬಂದಿರ್ಬೋದು,
ಕಾರಣ ಏನು ಬೇಕಾದ್ರೂ ಬಂದಿರ್ಬೋದು, ಬಟ್ ರೆಸ್ಪಾನ್ಸ್ ಮೂರೇ ಥರ ಇರುತ್ತೆ ಅಲ್ವಾ. ಅದೇ ರೀತಿ ಒಂದು ಸರ್ವರ್ ನೀವು ಕೇಳುವಂಥ ರಿಕ್ವೆಸ್ಟ್ಗೆ ರೆಸ್ಪಾಂಡ್ ಕೊಡಬೇಕಾದ್ರೆ ಯಾವ ರೀತಿಯ ರೆಸ್ಪಾಂಡ್ ಕೊಟ್ಟಿರಬಹುದು ಅನ್ನೋದನ್ನ ಈ ರೆಸ್ಪಾನ್ಸ್ ಕೋಡ್ ಸೂಚಿಸುತ್ತೆ. ಓಕೆನಾ. HTTP ವರ್ಷನಲ್ಲಿ ನಿಮ್ಮ ವರ್ಷನ್, ರೆಸ್ಪಾನ್ಸ್ ಕೋಡಲ್ಲಿ ನಿಮ್ಮ ಯಾವ ರೀತಿಯ ರೆಸ್ಪಾನ್ಸ್ ಕೊಡಿಸಿದೆ ಅನ್ನೋದು, ನಂತರ ಸರ್ವರ್ ಇನ್ಫಾರ್ಮೇಷನಲ್ಲಿ ನಿಮ್ಮ ಸರ್ವರ್ ಬಗ್ಗೆನ ಕೆಲವೊಂದು ಇನ್ಫಾರ್ಮೇಷನ್, ನಂತರ ಕಂಟೆಂಟ್ ನೀವು ಯಾವ ಒಂದು ಸೋರ್ಸ್ ಕೋಡ್ ಕೊಟ್ಟಿರುತ್ತಲ್ಲ ಆ ಸೋರ್ಸ್ ಕೋಡ್ ಬಗ್ಗೆನ ಕೆಲವೊಂದು ಇನ್ಫಾರ್ಮೇಷನ್, ನಂತರ ಇನ್ ಕೇಸ್ ಕುಕಿ ಜನರಲ್ ಆಗಿ ವೆಬ್ ಸರ್ವರ್ಗಳು ನಿಮ್ಮ ಮಿಷಿನಲ್ಲಿ ಕುಕಿ ಸೆಟ್ ಮಾಡುತ್ತೆ. ಏನಕ್ಕಪ್ಪ ಅಂತಂದರೆ HTTPನ ನಾವು ಜನರಲ್ ಆಗಿ ಸ್ಟೇಟ್ಲೆಸ್ ಪ್ರೋಟೋಕಾಲ್ ಅಂತ ಕರಿತೀವಿ. ಅಂದರೆ HTTPಗೆ ನೀವು ಏನು ಮಾತಾಡ್ತೀವಿ, ಮೊದಲು ಏನು ಮಾತಾಡಿರ್ತೀವಿ ಅನ್ನೋದು ನೆನಪಿರೋದಿಲ್ಲ. ಅದನ್ನು ಟೆಂಪ್ರವರಿಯಾಗಿ ಮಾಡೋಕ್ಕೋಸ್ಕರ ಅದು ಕುಕಿ ಅನ್ನೋ ಒಂದು ಟೆಂಪ್ರವರಿ ಸ್ಟೋರೇಜ್ ಮೀಡಿಯಮ್ನ ಸ್ಟೋರ್ ಮಾಡುತ್ತೆ. ಅಂದರೆ ಕೃತಕವಾಗಿ ನಮ್ಮ ಮಾತನ್ನ ಅದು ಒಂದು ಕುಕಿ ಅನ್ನೋ ಒಂದು ಎಲಿಮೆಂಟಲ್ಲಿ ಸ್ಟೋರ್ ಮಾಡಿ ನಿಮ್ಮ ಅಂತ ಕಳಿಸುತ್ತೆ. ಓಕೆನಾ. ಅದನ್ನೇ ನಾವು ಕುಕಿ ಅಂತ ಕರೆಯೋದು. ಅದರಲ್ಲೇ ನಿಮ್ಮ ಐಡೆಂಟಿಫಿಕೇಷನ್ ಹೋಗೋದು. ಸೊ ಮುಂದಿನ ದಿನಗಳಲ್ಲಿ ನಾನು ವೆಬ್ ಅಪ್ಲಿಕೇಶನ್ ಹ್ಯಾಕಿಂಗ್ಸ್ ಬಗ್ಗೆ ಬಂದಾಗ ಇದ್ರ ಬಗ್ಗೆ ಸಾಕಷ್ಟು ಡಿಸ್ಕಸ್ ಮಾಡ್ತೀನಿ ಬೇರೆ. ನಂತರ ಈ ಕನೆಕ್ಷನ್ ಕೀಪ್ ಅಲೈವ್ ಕ್ಲೋಸ್ ಬರೋದು ನಿಮ್ಮ HTTP 1.1 ಸೊ ಇದ್ರ ಬಗ್ಗೆ ಸಹ ನೀವು ಸಾಕಷ್ಟು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂತರ ಬರೋದೇ ನಿಮ್ಮ ಸೋರ್ಸ್ ಕೋಡ್. ಸೊ ಇದಿಷ್ಟು ನಿಮ್ಮ ರಿಕ್ವೆಸ್ಟ್ ಹೆಡರ್ ಆಗಿರುತ್ತೆ. ಇದಿಷ್ಟು ನಿಮ್ಮ ರಿಕ್ವೆಸ್ಟ್ ಹೆಡರ್ ಆಗಿರುತ್ತೆ ಮತ್ತು ಇದಿಷ್ಟು ನಿಮ್ಮ ರಿಕ್ವೆಸ್ಟ್ ಬಾಡಿ ಆಗಿರುತ್ತೆ. ನಿಮಿಷ. ಓಕೆ. ಸೊ ಇಲ್ಲಿ ನಾನು ಬೈ ಮಿಸ್ಟೇಕ್ ಒಂದು ಬಟನ್ ಕ್ಲಿಕ್ ಮಾಡಿಬಿಟ್ಟಿದ್ದೆ ಅನ್ಸುತ್ತೆ. ಪರ್ಫೆಕ್ಟ್. ಓಕೆ. ಸೊ ಎಸ್, ನೀವು ವೆಬ್ ರೆಸ್ಪಾನ್ಸ್ ಅಲ್ಲಿ ಫಸ್ಟ್ ನಿಮಗೆ ಹೆಡರ್ ಸಿಗುತ್ತೆ, ನಂತರ ಬಾಡಿಯಲ್ಲಿ ನಿಮ್ಮ ಸೋರ್ಸ್ ಕೋಡ್ ಸಿಗುತ್ತೆ. ಓಕೆನಾ. ಸೊ ಬನ್ನಿ ಇದನ್ನು ಒಂದು ಸರಿ ಪ್ರಾಕ್ಟಿಕಲಾಗಿ ನೋಡೋಣ. ಸೊ ನಾನು ವೆಬ್ ರಿಕ್ವೆಸ್ಟ್ ಕಳಿಸಿದೆ, ಅದಕ್ಕೆ ಈ ರೆಸ್ಪಾನ್ಸ್ ಬಂದಿತ್ತು. ಇದು ನಿಮ್ಮ ವೆಬ್ ಪೇಜ್ ಆಗಿತ್ತು. ಇದನ್ನು ನಾವು ಬರ್ಬ್ ಸೂಟಲ್ಲಿ ನೋಡೋಣ. ಓಕೆನಾ. ಸೊ ನಾನು ಈಗಾಗಲೇ ಹೇಳ್ದಂಗೆ ನಿಮಗೆ ಇಲ್ಲಿ ವೆಬ್ ರೆಸ್ಪಾನ್ಸ್ ಸರ್ವರ್ ವರ್ಷನ್ ಬಂದಿದೆ. ನಂತರ ಸ್ಟೇಟಸ್ ಕೋಡ್ ಇದೊಂದು ನ್ಯೂಮರಿಕಲ್ ನಂಬರ್ ಆಗಿರುತ್ತೆ, ಅಂದರೆ ನಂಬರ್ ಆಗಿರುತ್ತೆ ಇದು. ಸೊ 200 ಓಕೆ. ಸೊ 200 ಓಕೆ ಅಂದರೆ ಏನು ಅಂತ ನಾನು ಕೆಲವೇ ನಿಮಿಷದಲ್ಲಿ ಹೇಳ್ಕೊಡ್ತೀನಿ ಗೆಳೆಯರೆ, ಬಟ್ ಇದು ಸ್ಟೇಟಸ್ ಕೋಡ್. ನಂತರ ಸರ್ವರ್ ಬಗ್ಗೆನ ಕೆಲವೊಂದು ಇನ್ಫಾರ್ಮೇಷನ್, ಸರ್ವರ್ ವರ್ಷನ್ ಅದು ಇಟ್ಕೊಂಡಿದೆ. ಸೊ ಅಂದರೆ ನಿಮ್ಮ ಟಾರ್ಗೆಟ್ ಕಂಪ್ಯೂಟರ್ ಯೂಸ್ ಮಾಡ್ತಿರೋ ಒಂದು ಸರ್ವರ್ ಅಪಾಚಿ ಕ್ರಿಯೇಟಿವ್ 1.1. ನಂತರ ಕಂಟೆಂಟ್ ಬಗ್ಗೆ ಕೆಲವು ಇನ್ಫಾರ್ಮೇಷನ್, ಕಂಟೆಂಟ್ ಇರೋದು ಟೆಕ್ಸ್ಟ್ HTML ಫೈಲ್ನ ಅದು ಕಳಿಸಿದೆ. ನಂತರ ಕಂಟೆಂಟ್ನ ಲೆಂತ್ 8145 ಅಂದರೆ 8149 ಬೈಟ್ಸಲ್ಲಿ ಇರುತ್ತೆ. ನಂತರ ಸರ್ವರ್ನ ಅಂದಿನ ಡೇಟ್, ಸೊ ಇವತ್ತಿನ ಡೇಟ್ ಮತ್ತು ಅದರ ಟೈಮ್ ವಿತ್ ರೆಸ್ಪೆಕ್ಟ್ ಟು GMT. ಇದಿಷ್ಟು ಸರ್ವರ್ನ ಹೆಡರ್ ಆಗಿತ್ತು. ನಂತರ ನೀವು ಸರ್ವರ್ನ ಬಾಡಿ ನೋಡ್ಬೋದು. ಪ್ರತಿಯೊಂದು ಸಹ ಇದು ಸೋರ್ಸ್ ಕೋಡ್. ಅಂದರೆ ನಾವು ಏನು ಬ್ರೌಸರ್ ನೋಡ್ತಾ ಇದ್ದೀವೋ ನೋಡ್ಬೋದು. ಯಾವುದೊಂದು ವೆಬ್ ಪೇಜ್ನ ಓಪನ್ ಮಾಡಿದಾಗ ನಿಮಗೆ ಈ GUI ಅಲ್ಲಿ ನಿಮಗೆ ನೀಟಾಗಿ ವೆಬ್ ಪೇಜ್ ಕಾಣುತ್ತೆ, ಬಟ್ ಈ ವೆಬ್ ಪೇಜ್ ಹಿಂಗಿರೋದಿಲ್ಲ. ಸರ್ವರಿಂದ ಬಂದಾಗ ಅದು ಸೋರ್ಸ್ ಕೋಡಾಗಿ ಬಂದಿರುತ್ತೆ, ಅಂದರೆ ಈ ಥರ ಕೋಡಲ್ಲಿ ಬಂದಿರುತ್ತೆ, HTML ಕೋಡಾಗಿ ಬಂದಿರುತ್ತೆ. ಇದನ್ನು ನೋಡ್ಬೋದು. ಅಂದರೆ ರೈಟ್ ಕ್ಲಿಕ್ ಮಾಡಿ ವ್ಯೂ ಪೇಜ್ ಸೋರ್ಸ್ ಕೊಟ್ಟಾಗ ನಿಮಗೆ ನಿಜವಾದ HTML ಫೈಲ್ ಕಾಣುತ್ತೆ, ಕೋಡ್ ಕಾಣುತ್ತೆ, ಆ್ಯಕ್ಚುಯಲ್ ಕೋಡ್ ಕಾಣುತ್ತೆ. ಸೊ ಆ ಕೋಡ್ ಇಲ್ಲಿ ಬಂದಿರುತ್ತೆ. ಸೊ ರಾ ಆಗಿ ಹೇಳ್ಬೇಕು ಅಂತಂದರೆ ಈ ಕೋಡ್ನ ನಿಮ್ಮ ಸರ್ವರ್ ಕಳಿಸುತ್ತೆ. ಸೊ ಸರ್ವರ್ ಕಳಿಸ್ಬೇಕಾದ್ರೆ ರೆಸ್ಪಾನ್ಸ್ ಹೆಡರ್ ಮತ್ತು ಸೋರ್ಸ್ ಕೋಡ್ ಅದು ವೆಬ್ ಪೇಜ್, ಅಂದರೆ ನಿಮಗೆ ಕಾಣ್ತಾ ಇರುವಂಥ ವೆಬ್ ಪೇಜ್ನ ಅದು ಸೋರ್ಸ್ ಕೋಡ್ ಮುಖಾಂತರ ಕಳಿಸುತ್ತೆ. ನಿಮ್ಮ ಬ್ರೌಸರ್ ಆ ಸೋರ್ಸ್ ಕೋಡ್ನ ಎಕ್ಸಿಕ್ಯೂಟ್ ಮಾಡಿ ಅದರಲ್ಲಿ ಏನು ಇಮೇಜ್ ಬೇಕು, ಎಲ್ಲೆಲ್ಲಿ ಯಾವ ಕಲರ್ ಇರಬೇಕು, ಎಲ್ಲಿ ಹೈಪರ್ ಲಿಂಕ್ಸ್ ಇರಬೇಕು, ಎಲ್ಲೆಲ್ಲಿ ಏನೇನು ಇಮೇಜ್ ಇರಬೇಕು ಅನ್ನೋದನ್ನ ನಿಮ್ಮ ಬ್ರೌಸರ್ ಡಿಫೈನ್ ಮಾಡುತ್ತೆ ಗೆಳೆಯರೆ. ಸೊ ಇದಿಷ್ಟು ನಿಮಗೆ ಯಾರೋ ಅರ್ಥ ಆಗಿ ತಿಳ್ಕೊಂತೀನಿ. ಸೊ ಬ್ರೌಸರ್ ಬರ್ಬ್ ಸೂಟ್ ಮುಖಾಂತರ ಹೇಳ್ಕೊಳ್ಳಿಕ್ಕೆ ಒಂದು. ಸೊ ಈ ಬರ್ಬ್ ಸೂಟ್ ಏನಪ್ಪ ಅಂತಂದರೆ ನಿಮ್ಮ ಈ ಬ್ರೌಸರ್ ಮತ್ತು ಸರ್ವರ್ನ ನಡುವೆ ನಡೆಯೋ ಕಮ್ಯುನಿಕೇಷನ್ನ ಯಾರೂ ಸಹ ಜನರಿಗೆ ನೋಡೋಕ್ಕಾಗಲ್ಲ. ಏನಕ್ಕಪ್ಪ ಅಂದರೆ ಬ್ರೌಸರ್ ಡೈರೆಕ್ಟಾಗಿ ಪ್ರತಿಯೊಂದು ಕೆಲಸನ ಮಾಡಿಬಿಡುತ್ತೆ. ಆ್ಯಂಡ್ ಸರ್ವರ್ ಮುಖಾಂತರ ಬರೋ ಇನ್ಫಾರ್ಮೇಷನ್ನು ಅದು ಡೈರೆಕ್ಟಾಗಿ ನೋಡ್ಬಿಡುತ್ತೆ. ಇದನ್ನು ಎಲ್ಲಿ ನಾವು ನೋಡಬೇಕು ಅಂದಾಗ ಅಂದರೆ ಸೆಂಟ್ರಲ್ಲಿ ಈ ಬ್ರೌಸರಿಂದ ಹೋಗೋದನ್ನ ನಾವೇನಾದರೂ ಮ್ಯಾನಿಪುಲೇಟ್ ಮಾಡಬೇಕು, ನಾವು ಚೇಂಜ್ ಮಾಡಬೇಕು, ನಂತರ ಏನೇನು ಹೋಗ್ತಾಯಿದೆ ಅಂತ ನಾನು ಕುತೂಹಲವಾಗಿ ನಾನು ತಿಳ್ಕೋಬೇಕು
ಅಂತ ಬಂದಾಗ ನಾವು ಇಂಥ ಬರ್ಬ್ ಸೂಟ್ ಒಂದು ಪ್ರಾಕ್ಸಿನ ಯೂಸ್ ಮಾಡ್ಬೋದು. ಅಂದರೆ ಮಧ್ಯದಲ್ಲಿ ಒಬ್ಬ ಮನುಷ್ಯನ ಇದು ಹೆಂಗಪ್ಪ ಅಂತಂದರೆ ನೀವು ನೋಡ್ಬೋದು, ಜನರಲ್ ಆಗಿ ಈ ಫ್ಯಾನ್ ರೆಗ್ಯುಲೇಟರ್ ಕಂಟ್ರೋಲ್ ಮಾಡಲಿಕ್ಕೆ ಫ್ಯಾನ್ ಇರ್ಬೋದು ಅಥವಾ ಯಾವುದೇ ಒಂದು ವಸ್ತು ಇರ್ಬೋದು, ಎಲ್ಲಿ ನಾವು ಒಂದು ಸ್ಪೆಸಿಫಿಕ್ ಥಿಂಗ್ಸ್ನ ಕಂಟ್ರೋಲ್ ಮಾಡಬೇಕು ಅಂತಿದ್ವಿ ಅಂದರೆ ಎಲೆಕ್ಟ್ರಿಸಿಟಿನ ನಾವು ಡೈರೆಕ್ಟಾಗಿ ಫ್ಯಾನ್ ಕೊಟ್ಟಾಗ ಅದು ಕಂಪ್ಲೀಟ್ ಪವರ್ ಯೂಸ್ ಮಾಡಿಕೊಂಡು ತುಂಬ ಸ್ಪೀಡಾಗಿ ತಿರುಗಿಬಿಡುತ್ತೆ. ಅದನ್ನು ಸ್ಪೀಡ್ ತಕ್ಕನಾಗಿ ನಾವು ಚೇಂಜ್ ಮಾಡಬೇಕು ಅಂದಾಗ ಸೆಂಟ್ರಲ್ಲಿ ಒಂದು ರೆಗ್ಯುಲೇಟರ್ ಇರ್ತೀವಿ, ಅಂದರೆ ನಮ್ಮ ಬರೋ ಕರೆಂಟ್ನ ಸ್ವಲ್ಪವಾಗಿ ಅದಕ್ಕೆ ಪ್ರೊವೈಡ್ ಮಾಡೋ ಮುಖಾಂತರ ಫ್ಯಾನ್ ಸ್ಪೀಡನ್ನ ನಾವು ಮೇಂಟೈನ್ ಮಾಡ್ತೀವಿ. ಅದೇ ರೀತಿ ಈ ಬರ್ಬ್ ಸೂಟ್ ಅನ್ನೋದನ್ನ ನಾವು ಈ ಮಧ್ಯದಲ್ಲಿ ಇಡೋ ಮುಖಾಂತರ ನಾವು ಏನೆಲ್ಲ ಬ್ರೌಸರಿಂದ ಸರ್ವರ್ಗೆ ಏನೆಲ್ಲ ರಿಕ್ವೆಸ್ಟ್ ಕಳಿಸ್ತೀವೋ ಮತ್ತು ಈ ಸರ್ವರಿಂದ ಏನೆಲ್ಲ ನಮಗೆ ಕ್ಲೈಂಟ್ ಬ್ರೌಸರ್ಗೆ ಬರುತ್ತೋ ಇದನ್ನು ನಾವು ಸೆಂಟ್ರಲ್ಲಿ ನೋಡಬಹುದು. ನಂತರ ಅವಶ್ಯಕತೆ ಬಿದ್ದಾಗ ಅದನ್ನು ಚೇಂಜ್ ಕೂಡ ಮಾಡ್ಬೋದು. ಸೊ ಬರ್ಬ್ ಸೂಟ್ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ, ಅದರಲ್ಲಿ ನನಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಗೆಳೆಯರೆ. ಸೊ ಬಹುಶಃ ಇದು HTTP ರೆಸ್ಪಾನ್ಸ್ ಅರ್ಥ ಆಗಿ ತಿಳ್ಕೊತೀನಿ. ಬನ್ನಿ ಒಂದ್ಸರಿ ಮುಗಿಸೋಕ್ಕಿಂತ ಮುಂಚೆ ರೆಸ್ಪಾನ್ಸ್ ಕೋಡ್ ನೋಡ್ಬಿಡೋಣ. ಈಗಾಗಲೇ ಹೇಳಿದೆ, ರೆಸ್ಪಾನ್ಸ್ ಕೋಡ್ ಏನಿದೆ ಇದು ನಿಮ್ಮ ಒಂದು ರಿಕ್ವೆಸ್ಟ್ ಮೆಥಡ್ನ ಹಾಗೇನೆ. ಸೊ ರಿಕ್ವೆಸ್ಟ್ ಮೆಥಡ್ ಹೇಗೆ ನಾವು ಕಳಿಸೋ ರಿಕ್ವೆಸ್ಟ್ನ ಒಂದು ಟೈಪ್ನ ಸೂಚಿಸುತ್ತೋ ಅದೇ ರೀತಿ ರೆಸ್ಪಾನ್ಸ್ ಕೋಡ್ ಸಹ ನಿಮಗೆ ಯಾವ ರೀತಿ ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ಸೂಚಿಸುತ್ತೆ. ಇದರಲ್ಲಿ 5 ರೀತಿ ಕ್ಯಾಟಗರಿ ಮಾಡಿರ್ತೀವಿ. ಅಂದರೆ 100 ಸೀರೀಸಲ್ಲಿ ನಿಮಗೆ ರೆಸ್ಪಾನ್ಸ್ ಬಂದಾಗ, 200 ಸೀರೀಸಲ್ಲಿ ರೆಸ್ಪಾನ್ಸ್ ಬಂದಾಗ, 300 ಸೀರೀಸಲ್ಲಿ ರೆಸ್ಪಾನ್ಸ್ ಬಂದಾಗ, 400 ಸೀರೀಸಲ್ಲಿ ರೆಸ್ಪಾನ್ಸ್ ಬಂದಾಗ ಮತ್ತು 500 ಸೀರೀಸಲ್ಲಿ ರೆಸ್ಪಾಂಡ್ ಬಂದಾಗ. ಸೊ ಈ ಸೀರೀಸ್ ಮೇಲೆ ನಾವು ಇದನ್ನು ರೆಸ್ಪಾಂಡ್ ಮಾಡ್ಬೋದಿದ್ದಾರೆ. ಸೊ ಮೊದಲನೇದು ನಮಗೆ ಇನ್ಫಾರ್ಮೇಷನ್. ಸೊ 100 ಸೀರೀಸಲ್ಲಿ ನಿಮಗೆ ರೆಸ್ಪಾನ್ಸ್ ಕೋಡ್ ಬಂತು ಅಂದರೆ, ಸೊ ಇನ್ ಕೇಸ್ ನಿಮ್ಮ ರೆಸ್ಪಾನ್ಸ್ ವೆಬ್ ಸರ್ವರ್ ರೆಸ್ಪಾನ್ಸಲ್ಲಿ 100 ಸೀರೀಸಲ್ಲಿ ನಿಮ್ಮ ಸರ್ವಿಸ್ ಸ್ಟೇಟಸ್ ಕೋಡ್ ಬಂತು ಅಂದರೆ, ಅಂದರೆ ಎಕ್ಸಾಂಪಲ್ ಈ ಪಾರ್ಟಲ್ಲಿ ನಿಮಗೆ 100 ಅಂತ ಇತ್ತು ಅಂತಂದರೆ ಅದು ಅಲ್ಲಿ ಬಂದಿರೋ ಒಂದು ರೆಸ್ಪಾನ್ಸ್ ನಿಮಗೆ ಇನ್ಫಾರ್ಮೇಷನ್ ಅಂದರೆ ಮಾಹಿತಿ, ಸೊ ಸರ್ವರಿಂದ ನಿಮಗೆ ಒಂದು ಮಾಹಿತಿ ಬರ್ತಾ ಇದೆ ಅಂತ ಅರ್ಥ. ಸಿಮಿಲರ್ಲಿ 200 ಸೀರೀಸಲ್ಲಿ ಏನಾದ್ರು ಬಂತು ನಿಮಗೆ ರೆಸ್ಪಾನ್ಸ್ ಅಂತಂದರೆ ನೀವು ಏನು ಕೇಳಿರ್ತೀರೋ ಅದನ್ನು ನಿಮ್ಮ ಸರ್ವರ್ ಕೊಟ್ಟಿದೆ ಅಂತ ಅರ್ಥ. ಎಕ್ಸಾಂಪಲ್ ನೀವು ನೋಡ್ಬೋದು, ಈ ವೆಬ್ಸೈಟ್ನ ಓಪನ್ ಮಾಡಿದಾಗ ಇಲ್ಲಿ ನಾವು 200 ಇತ್ತು. ಏನಕ್ಕಪ್ಪ ಅಂತಂದರೆ ನಾವು ಈ ವೆಬ್ಸೈಟ್ ಹತ್ರ ಈ ಲಿಂಕ್ನ ಕೇಳಿದ್ವಿ, ಅಂದರೆ ಈ ಫೈಲ್ನ ಕೇಳಿದ್ವಿ, ಆ ಫೈಲ್ ಅದು ಡೈರೆಕ್ಟಾಗಿ ಕೊಟ್ಬಿಟ್ಟಿದೆ. ಸೊ ಯಾವುದೇ ರೀತಿ ಪ್ರಾಬ್ಲಮ್ ಇರಲಿಲ್ಲ, ಅದಕ್ಕೆ ಡೈರೆಕ್ಟಾಗಿ ಕೊಟ್ಬಿಟ್ಟಿದೆ. ಸೊ ಅದನ್ನು ಅದು 200 ಕೊಡುತ್ತೆ, ಅಂದರೆ ಸಕ್ಸಸ್ಫುಲಿ ಪ್ರೊಸೆಸ್ಡ್ ಅಥವಾ ನೀವು ಏನು ಕೇಳಿದ್ರು ಅದನ್ನು ನಾನು ಚೆನ್ನಾಗಿ ಕೊಟ್ಟಿದ್ದೀನಿ ಅಂತೇಳಿ. ನಂತರ ರೀಡೈರೆಕ್ಷನ್ ಬರುತ್ತೆ. ಸೊ ನೆಕ್ಸ್ಟ್ 300 ಬರುತ್ತೆ. 300 ಸೀರೀಸ್ ಏನಪ್ಪ ಅಂತಂದರೆ ರೀಡೈರೆಕ್ಷನ್, ಅಂದರೆ ನೀವು ಏನೋ ಒಂದು ಮಾಹಿತಿ ಕೇಳಿರ್ತೀರ, ಬಟ್ ಆ ಮಾಹಿತಿ ಆ ಸಿಸ್ಟಮಲ್ಲಿ ಆ ಫೈಲಲ್ಲಿ ಇರೋದಿಲ್ಲ, ಸೊ ಅದು ಇನ್ನೊಂದು ಫೈಲಿಗೆ ಕಳಿಸುತ್ತೆ. ಫಾರ್ ಎಕ್ಸಾಂಪಲ್ ಏನಪ್ಪ ಅಂತಂದರೆ, ಇಲ್ಲಿ ಲೈಬ್ರರಿಯನ್ನು ಕಂಪೇರ್ ಮಾಡಿದಾಗ ನೀವು ಯಾವುದೋ ಒಂದು ಬುಕ್ ಕೇಳಿರ್ತೀರ, ಆ ಬುಕ್ ಒಂದು ಪರ್ಟಿಕ್ಯುಲರ್ ಕ್ಯಾಟಗರಿಲಿ ಇರುತ್ತೆ, ನೀವು ಅಲ್ಲಿ ಹೋಗ್ತೀರಾ, ಬಟ್ ಆಮೇಲೆ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ನೀವು ಕೇಳುವಂಥ ಬುಕ್ ಆ ಒಂದು ರ್ಯಾಕಲ್ಲಿಲ್ಲ, ಇನ್ನೊಂದು ರ್ಯಾಕ್ಗೆ ನೀವು ಹೋಗಬೇಕಾಗತ್ತೆ ಅಂತೇಳಿ. ಸೊ ನೀವು ಕೇಳುವಂಥ ಒಂದು ಇನ್ಫಾರ್ಮೇಷನ್ ಅಥವಾ ನಿಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ ನೀವು ಯಾವ ಒಂದು ಫೈಲಿಗೆ ಕಳಿಸ್ತೀರೋ, ಬಟ್ ಆ ಫೈಲಲ್ಲೇ ಇನ್ನೊಂದು ಫೈಲಲ್ಲಿ ಆ ಇನ್ಫಾರ್ಮೇಷನ್ ಇದೆ ಅಂತಂದಾಗ ಸರ್ವರ್ ನಿಮ್ಮ ರೀಡೈರೆಕ್ಟ್ ಮಾಡುತ್ತೆ. ನೋಡಪ್ಪ ಇಲ್ಲೆಲ್ಲ ಇನ್ನೊಂದು ಜಾಗ ಇದೆ, ಅಲ್ಲಿಗೆ ಹೋಗು, ಅಲ್ಲಿ ನಿನಗೆ ನಿನ್ನ ಫೈಲ್ ಸಿಗುತ್ತೆ ಅಂತೇಳಿ. ಸೊ ಅದನ್ನು ನಾವು ರೀಡೈರೆಕ್ಷನ್ ಅಂತ ಕರಿತೀವಿ. ಸೊ ಜನರಲಾಗಿ ನೀವು ನೋಡ್ಬೋದು, ನೀವು ಲಾಗಿನ್ ಮಾಡಬೇಕಾದ್ರೆ ನೀವು www.facebook.com ಲಾಗಿನ್ ಮಾಡಿದಾಗ /login.phpಗೆ ಲಾಗಿನ್ ಮಾಡ್ತೀರಾ, ಬಟ್ ನಿಮಗೆ ಆ್ಯಕ್ಚುಯಲ್ ಕಂಟೆಂಟ್ ಇರುತ್ತೆ ಅದು home.facebook ಬರುತ್ತೆ. ಓಕೆನಾ? ಸೊ ಲಾಗಿನಲ್ಲಿ ಬರೋದಿಲ್ಲ. ಸೊ ನೀವು ನೋಡ್ಬೋದು, ನೀವು ಕಲಿಸೋ ಇನ್ಫಾರ್ಮೇಷನ್ login.phpಗೆ ಹೋಗುತ್ತೆ, ಬಟ್ ನಿಮಗೆ ರೆಸ್ಪಾನ್ಸ್ ಬರಬೇಕಾದ್ರೆ ಅದು main.phpಯಿಂದ ಬರುತ್ತೆ. ಓಕೆನಾ? ಸೊ ಅದನ್ನು ಕೆಲವು ಸೆಕ್ಷನಲ್ಲಿ ತೋರಿಸ್ತೀನಿ, ಲಾಗಿನ್ ಹೇಗೆ ಕೆಲಸ ಮಾಡುತ್ತೆ, ನಿಮ್ಮ ಪ್ಯಾರಾಮೀಟರ್ ಹೇಗೆ ಹೋಗುತ್ತೆ ಅಂತೇಳಿ. ಸೊ ರೀಡೈರೆಕ್ಷನ್, ನೀವು ಇನ್ಫಾರ್ಮೇಷನ್ ಕಳಿಸೋಂಥ ಫೈಲ್ ಬೇರೆ ಮತ್ತು ನಿಮಗೆ ರೆಸ್ಪಾನ್ಸ್ ಬರೋ ಅಂಥ ಫೈಲ್ ಬೇರೆ ಅಂತಂದಾಗ ಆವಾಗ ನಿಮ್ಮನ್ನ ಬೇರೆ ಫೈಲ್ ಕಳಿಸ್ಬೇಕಾದ್ರೆ ರೀಡೈರೆಕ್ಷನ್ನ ಯೂಸ್ ಮಾಡ್ತೀವಿ. ನಂತರ 400. ಸೊ 400 ಏನು ಹೇಳ್ತಪ್ಪ ಅಂತಂದರೆ, ನೀವು ಕಳಿಸಿರುವಂಥ ಒಂದು ರಿಕ್ವೆಸ್ಟಲ್ಲಿ ಏನೋ ಒಂದು ತಪ್ಪಿದ್ದಾಗ ಆವಾಗ ಅದು 400 ಸೀರೀಸ್ ಎರರ್ ಕೊಡುತ್ತೆ. ಬೇಸಿಕ್ಲಿ 400 ಸೀರೀಸ್ ಮತ್ತು 500 ಸೀರೀಸ್ ಎರರ್ ಇರುತ್ತೆ. ಸೊ 400 ಏನು ಹೇಳುತ್ತಪ್ಪ ಅಂತಂದರೆ, ನೀವು ಮಾಡಿರೋಂಥ ರಿಕ್ವೆಸ್ಟಲ್ಲಿ ಏನೋ ಒಂದು ಲೋಪದೋಷ ಇದೆ. ಅಂದರೆ ಫಾರ್ ಎಕ್ಸಾಂಪಲ್ ನೀವೇನೋ ಒಂದು URL ಕರೆಕ್ಟಾಗಿ ಹಾಕಿರೋದಿಲ್ಲ. ಫಾರ್ ಎಕ್ಸಾಂಪಲ್ ನೀವು ಇರೋಂಥ ಫೈಲ್ ಆ ಸರ್ವರಲ್ಲೇ ಇರೋದಿಲ್ಲ, ಅಂಥ ಫೈಲನ್ನು ನೀವು ಕೇಳ್ತೀರಾ. ಎಕ್ಸಾಂಪಲ್ ನೋಡ್ಬೋದು, ಸೊ ನಾನಿಲ್ಲಿ index.php ಬದಲು ನಾನಿಲ್ಲಿ bkb.html ಅಂತ ಕೊಡ್ತೀನಿ. ಸೊ ನಾನು ರಿಕ್ವೆಸ್ಟ್ ಮಾಡ್ತಾ ಇರೋದು ಟೆಸ್ಟ್ ಫೈರ್ ಅನ್ನೋ ವೆಬ್ಸೈಟಲ್ಲಿ bkb.html ಅಂತ ಒಂದು ಫೈಲ್ನ ಹುಡುಕ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಆ ಸಿಸ್ಟಮಲ್ಲಿ bkb.html ಅಂತ ಇರೋದಿಲ್ಲ. ಅಂದರೆ ನೀವು ನೋಡ್ಬೋದು, ನಾನು ರಿಕ್ವೆಸ್ಟ್ ಮಾಡಿರೋದು ಯಾವ URIಗೆ, bkb.html ಅನ್ನೋ ಒಂದು URIಗೆ. ಓಕೆನಾ? ಸೊ ಬಟ್ ಆ URIಯಲ್ಲಿ ಆ ಫೈಲೇ ಇರೋದಿಲ್ಲ. ಸೊ ಆ ಫೈಲ್ ಇಲ್ಲ ಅಂತಂದಾಗ ಆ ಸಿಸ್ಟಮ್ ನನಗೆ ಎರರ್ ಕೊಡುತ್ತೆ. ಸೊ 404 ಎರರ್ ಕೊಡುತ್ತೆ ಜನರಲ್ ಆಗಿ. ನೋಡ್ತೀನಿ ಆ ಫೈಲ್
ತೋರಿಸ್ಬೇಕು ಎರರ್ ನೋಡ್ಬೋದು ಇಲ್ಲಿ. ಸೊ ನಾನು ಮಾಡಿದ ರಿಕ್ವೆಸ್ಟ್ ಬಿ ಕೆ ವಿರಾಟ್ ನೋಡ್ಬೋದು ಇಲ್ಲಿ ಬಿ ಕೆ ವಿರಾಟ್ HTML ನಾನು ರಿಕ್ವೆಸ್ಟ್ ಮಾಡಿದೆ. ಬಿ ಕೆ ವಿರಾಟ್ ರಿಕ್ವೆಸ್ಟ್ ನಾನು HTML ಮಾಡಿದಾಗ ಆ ಫೈಲ್ ಆ ಸಿಸ್ಟಮಲ್ಲಿ ಇರೋದಿಲ್ಲ, ಅದಕ್ಕೆ ಅದು 404 ನಾಟ್ ಫೌಂಡ್ ಅಂತ ಕೊಡುತ್ತೆ. ಅಂದರೆ ನೀವು ಹುಡುಕ್ತಿರೋಂಥ ಫೈಲ್ ಅದ್ರಲ್ಲಿ ಸಿಕ್ಕಿಲ್ಲ ಅಂತಂದಾಗ 404 ಎರರ್ ಕೊಡುತ್ತೆ, ಅಂದರೆ 400 ಸೀರೀಸ್ ಎರರ್ ಕೊಡುತ್ತೆ. ಸೊ ನೀವು ಕ್ಲೈಂಟ್ ಯಾವುದೇ ರೀತಿ ಮಿಸ್ಟೇಕ್ ಮಾಡಿದಾಗ ಅದು 400 ಸೀರೀಸ್ ಎರರ್ ಕೊಡುತ್ತೆ. ಇದೇ ರೀತಿ ನೀವು ಯಾವುದೊಂದು ಫೈಲ್ ಕೇಳಿರ್ತೀರಾ, ಬಟ್ ಆ ಫೈಲಿಂದ ನಿಮ್ಮ ಸರ್ವರ್ನ ಯಾವುದೋ ಒಂದು ಇಶ್ಯೂ ಪ್ರಾಬ್ಲಮ್ ಮುಖಾಂತರ ನಿಮಗೆ ಫೈಲ್ ಸಿಕ್ಕಿರೋದಿಲ್ಲ. ಅಂಥ ಕ್ಷಣದಲ್ಲಿ ನಿಮಗೆ 500 ಸೀರೀಸ್ ಎರರ್ ಕೊಡುತ್ತೆ. ಸೊ ಯಾವಾಗ ನಿಮ್ಮ ರಿಕ್ವೆಸ್ಟ್ ಅಲ್ಲಿ ಏನೋ ಲೋಪದೋಷ ಇತ್ತು ಅಂತ ಇರುತ್ತೋ ಅವಾಗ ಅದು 400 ಸೀರೀಸ್ ಎರರ್ ಕೊಡುತ್ತೆ. ಎಕ್ಸಾಂಪಲ್, ನೀವು ಕೇಳ್ತಿರೋ ಫೈಲ್ ಇರೋದಿಲ್ಲ ಅಥವಾ ನೀವು ಕೇಳ್ತಿರೋ ಫೈಲ್ಗೆ ನಿಮಗೆ ಪರ್ಮಿಷನ್ ಇರೋದಿಲ್ಲ, ಅವಾಗ 403 ಎರರ್ ಕೊಡುತ್ತೆ. ಸೊ ಅದೇ ರೀತಿ ನೀವು ಯಾವುದೊಂದು ಫೈಲ್ ಕೇಳಿರ್ತೀರಾ, ಬಟ್ ಆ ಫೈಲಿಂದ ನಿಮ್ಮ ಸರ್ವರಲ್ಲಿ ಏನೋ ಪ್ರಾಬ್ಲಮ್ ಆಗೋಯಿತು, ಅಥವಾ ಸರ್ವರ್ ಕ್ರ್ಯಾಶ್ ಆಗೋಯಿತು, ಅಥವಾ ನಿಮ್ಮ DNS ಪ್ರಾಬ್ಲಮ್ ಆಗೋಯಿತು, ಅಥವಾ ತುಂಬ ಲೋಡಿಂದ ನಿಮ್ಮ ಸಿಸ್ಟಮ್ ನಿಮ್ಮ ಸರ್ವರ್ ನಿಮಗೆ ರೆಸ್ಪಾಂಡ್ ಮಾಡೋಕ್ಕಾಗ್ತಾ ಇಲ್ಲ, ಅಂಥ ಸಿಚುವೇಷನ್ಗಳಲ್ಲಿ ಅದು 500 ಸೀರೀಸ್ ಎರರ್ ಕೊಡುತ್ತೆ. ನೀವು ನೋಡ್ಬೋದು, ನಿಮ್ಮ ಕಾಲೇಜ್ ವೆಬ್ಸೈಟ್ಗಳಲ್ಲಿ ಇರಬೇಕಾದ್ರೆ ಜನರಲ್ ಆಗಿ ನಾರ್ಮಲ್ ದಿನಗಳಲ್ಲಿ ನಿಮ್ಮ ರಿಸಲ್ಟ್ ಪೇಜ್ ಈಸಿಯಾಗಿ ಲೋಡ್ ಆಗಿಬಿಡುತ್ತೆ. ಬಟ್ ನೀವು ರಿಸಲ್ಟ್ ದಿನ ನಿಮ್ಮ ರಿಸಲ್ಟ್ ಪೇಜ್ ಓಪನ್ ಮಾಡಿದಾಗ ನಿಮಗೆ 503 ಎರರ್ ಅಥವಾ 502 ಎರರ್ ಬರುತ್ತೆ, ಸರ್ವಿಸ್ ನಾಟ್ ಫೌಂಡ್ ಅಥವಾ DNS ಎರರ್ ಅಂತ ಅಲ್ಲಿ ಬರ್ತಾ ಇರುತ್ತೆ. ಸೊ ಅದು ನಥಿಂಗ್ ಬಟ್ ಸರ್ವರಲ್ಲಿ ಏನೋ ಎರರ್ ಆಗಿದೆ ಅಂತೇಳಿ. ಸೊ ಈ ರೆಸ್ಪಾನ್ಸ್ ಕೋಡ್ಸ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದರೆ ಅದು ಸಮರಿ. ಸೊ ರೆಸ್ಪಾನ್ಸ್ ಕೋಡ್ಸ್ ನಾವು ಯೂಸ್ ಮಾಡುವಂಥದ್ದು ನಮಗೆ ನಾವು ಯಾವೊಂದು ರಿಕ್ವೆಸ್ಟ್ ಕಳಿಸಿರ್ತೀವಿ ಅದಕ್ಕೆ ನಮ್ಮ ಸರ್ವರ್ ನಮಗೆ ರೆಸ್ಪಾಂಡ್ ಮಾಡಿರುತ್ತೆ. ಸೊ ಸರ್ವರ್ ಮಾಡೋ ರೆಸ್ಪಾಂಡ್ ಯಾವ ರೀತಿಯ ಒಂದು ರೆಸ್ಪಾನ್ಸ್ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ರೆಸ್ಪಾನ್ಸ್ ಕೋಡ್ಸ್ನ ಸರ್ವರ್ ಕಳಿಸ್ತಾರೆ. ಅದರಲ್ಲಿ 100 ಸೀರೀಸ್ ಬಂದಾಗ ನಿಮ್ಗೆ ಏನೊಂದು ಮಾಹಿತಿ ಬಂದಿದೆ ಅಂತೇಳಿ, 200 ಸೀರೀಸ್ ಬಂದಾಗ ನೀವು ಕೇಳುವಂಥ ರಿಕ್ವೆಸ್ಟ್ ಸಕ್ಸಸ್ಫುಲ್ಲಾಗಿ ಪ್ರೊಸೆಸ್ ಆಗಿದೆ ತಗೋಬೋದು ಅಂತೇಳಿ, 300 ಬಂದಾಗ ನೀವು ಕೇಳುವಂಥ ಫೈಲ್ ಈ ಲೊಕೇಶನ್ ಇಲ್ಲ ಬೇರೆ ಲೊಕೇಶನ್ಗಳಿದೆ ಅಂತ ರಿಡೈರೆಕ್ಟ್ ಮಾಡುತ್ತೆ ಇನ್ನೊಂದು ಫೈಲ್ಗೆ. ನಂತರ 400 ಸೀರೀಸ್ ನೀವು ಕೇಳಿಸಿರುವಂಥ ರಿಕ್ವೆಸ್ಟಲ್ಲಿ ಏನೋ ಒಂದು ಲೋಪದೋಷ ಇದೆ ಅಂತೇಳಿ. 500 ಸೀರೀಸ್ ಎರರ್ ಬಂದರೆ ಅದು ನಿಮ್ಮ ಒಂದು ರಿಕ್ವೆಸ್ಟಿಂದ ಸರ್ವರಲ್ಲಿ ಏನೋ ಒಂದು ಲೋಪದೋಷ ಉಂಟಾಗಿದೆ, ಆ ಸರ್ವರಲ್ಲಿ ಏನೋ ಎರರ್ ಇತ್ತು ಅಂತ ಹೇಳಲಿಕ್ಕೆ ಅದು 500 ಸೀರೀಸ್ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದಿಷ್ಟು HTTP ಮತ್ತು HTTPSನ ಒಂದು ಬೇಸಿಕ್ಸ್. ಸೊ HTTPಗೂ ಮತ್ತು HTTPSಗೂ ಪ್ರೋಟೋಕಾಲ್ ವೈಸಲ್ಲಿ ಏನು ಡಿಫ್ರೆನ್ಸ್ ಇರೋದಿಲ್ಲ, ಎರಡೂ ಸಹ ಸೇಮೇ. ಬಟ್ HTTPಗೆ HTTPSಗೆ ಏನಪ್ಪ ಡಿಫ್ರೆನ್ಸ್ ಅಂದರೆ, HTTPಯಲ್ಲಿ ನಿಮ್ಮ ಡೇಟಾ ಪ್ಲೇನ್ ಟೆಕ್ಸ್ಟಲ್ಲಿ ಹೋಗುತ್ತೆ, ಅಂದರೆ ಆಸ್ ಇಟ್ ಈಸ್ ಹೋಗುತ್ತೆ. HTTPSಲ್ಲಿ ನಿಮ್ಮ ಡೇಟಾ ಸ್ವಲ್ಪ ಎನ್ಕ್ರಿಪ್ಟ್ ಆಗಿ ಹೋಗುತ್ತೆ, ಅದೊಂದು ಡಿಫ್ರೆನ್ಸ್. ಅದು ಬಿಟ್ಟರೆ ಕಾರ್ಯವೈಖರಿಯಲ್ಲಿ HTTP ಮತ್ತು HTTPS ಎರಡೂ ಸಹ ಒಂದೇ. ನೋಡ್ಬೋದು, ಎರಡೂ ಸಹ ಒಂದೇ. ಮುಂದಿನ ದಿನಗಳಲ್ಲಿ ನಿಮ್ಗೆ ಈಸಿಯಾಗಿ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಅಥವಾ ಬೇರೆ ಬೇರೆ ಅಟ್ಯಾಕ್ಸ್ ಮಾಡಬೇಕಾದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಸೊ ಇದಿಷ್ಟು HTTPನ ವಿಷಯಗಳಿದೆ. ನಾವು ಈ ವಿಡಿಯೋದಲ್ಲಿ HTTP ಅಂದ್ರೇನು, ಮತ್ತು ಸರ್ವರ್ನ ರೆಸ್ಪಾನ್ಸ್ಗಳು ಹೇಗಿರುತ್ತೆ, ಸರ್ವರ್ ಹೇಗೆ ಕೆಲಸ ಮಾಡುತ್ತೆ, ನಂತರ URL ಅಂದ್ರೇನು, URI ಅಂದ್ರೇನು, ನಂತರ ಈ ರಿಕ್ವೆಸ್ಟ್ ರೆಸ್ಪಾನ್ಸ್ ಹೇಗೆ ಕೆಲಸ ಮಾಡುತ್ತೆ, ರಿಕ್ವೆಸ್ಟ್ ಫಾರ್ಮ್ಯಾಟ್ ಹೇಗಿರುತ್ತೆ, ಅದರಲ್ಲಿರೋ ಪಾರ್ಟಿಕಲ್ಸ್ ಏನು, ಅದನ್ನು ಡೀಟೇಲಾಗಿ ನೋಡಿದ್ವಿ. ನಂತರ ರೆಸ್ಪಾನ್ಸ್ ಅಂದ್ರೇನು, ರೆಸ್ಪಾನ್ಸ್ ಹೇಗಿರುತ್ತೆ, ಅದರ ಫಾರ್ಮ್ಯಾಟ್ ಹೇಗಿರುತ್ತೆ, ಅದರಲ್ಲಿ ಏನೇನು ಇನ್ಫಾರ್ಮೇಷನ್ ಹೋಗುತ್ತೆ, ಪ್ರತಿಯೊಂದು ಸಹ ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ಸೊ ಇದು ಏನಕ್ಕೆ ನಾನು ಈ ವಿಡಿಯೋ ಮಾಡಿದೆ ಅಂತಂದರೆ, ಖಂಡಿತವಾಗಲೂ ಸಾಕಷ್ಟು ಇದರಲ್ಲಿ ಪ್ರಾಕ್ಟಿಕಲ್ ಇಲ್ದಿರೋದ್ರಿಂದ ನಿಮಗೆ ಸ್ವಲ್ಪ ಬೋರಿಂಗ್ ಅನಿಸ್ಬೋದು. ಬಟ್ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಇನ್ಫಾರ್ಮೇಷನ್. ಫ್ಯೂಚರಲ್ಲಿ ನಾವು ಯಾವುದೇ ಒಂದು ಅಟ್ಯಾಕ್ನ ಮಾಡಬೇಕಾದ್ರೆ, ವೆಬ್ ರಿಲೇಟೆಡ್ ಅಟ್ಯಾಕ್ ಮಾಡಬೇಕಾದ್ರೆ, ಆನ್ಲೈನ್ ಪಾಸ್ವರ್ಡ್ ಟ್ರ್ಯಾಕಿಂಗ್ ಮಾಡಬೇಕಾದ್ರೆ ಈ ವಿಡಿಯೋ ಸಾಕಷ್ಟು ನಿಮಗೆ ಸಹಾಯಕ ಆಗುತ್ತೆ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ. ಸೊ ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ತಿಳ್ಕೊಂತಿದ್ದಾರೆ. ಸೊ ಇನ್ ಕೇಸ್ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಈ ವಿಡಿಯೋ ಇನ್ನೊಂದ್ಸರಿ ನೋಡಿ. ಸೊ ಫಸ್ಟ್ ಟೈಮ್ ಈ ವಿಡಿಯೋ ಅರ್ಥ ಆಗೋದು ಸ್ವಲ್ಪ ಕಷ್ಟನೇ. ಸೊ ಇನ್ನೊಂದ್ಸರಿ ವಿಡಿಯೋ ನೋಡಿದಾಗ ನಿಮ್ಗೆ ಕ್ಲಿಯರ್ ಅರ್ಥ ಆಗುತ್ತೆ. ಇನ್ ಕೇಸ್ ಆದರೂ ಸಹ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕೆಳಗಿನ ಕಮೆಂಟ್ ಬಾಕ್ಸಲ್ಲಾಗಲಿ ಅಥವಾ ನಮ್ಮ ವಾಟ್ಸಪ್ ಗ್ರೂಪಲ್ಲಾಗಲಿ ಅಥವಾ ಟೆಲಿಗ್ರಾಮ್ ಗ್ರೂಪಲ್ಲಾಗಲಿ ನೀವು ನಿಮ್ಮ ಕ್ವೈರಿನ ಅದರಲ್ಲಿ ಹಾಕ್ಬೋದು ಗೆಳೆಯರೆ. ಸೊ ಖಂಡಿತವಾಗ್ಲೂ ನಾನು ಅದಕ್ಕೆ ಒಂದು ರೆಸ್ಪಾನ್ಸ್ ಕೊಡ್ತೀನಿ. ಸೊ ಇದು ಮಾಡಿದ ಇವಾಗ ಎಕ್ಸ್ಪ್ಲೇನ್ ಮಾಡೋದು ನಿಮ್ಗೆ ಎಲ್ಲ ಅರ್ಥ ಆಗಿ ತಿಳ್ಕೊತೀನಿ ಗೆಳೆಯರೆ. ಸೊ ಖಂಡಿತವಾಗ್ಲೂ ಮುಂದಿನ ವಿಡಿಯೋ ಸಿಗೋಣ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಸಾಕಷ್ಟು ವಾಕ್ ಥ್ರೂಸ್ಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಖಂಡಿತವಾಗ್ಲೂ ಈ ವಿಡಿಯೋಗಳನ್ನ ಶೇರ್ ಮಾಡ್ತಾ ಹೋಗಿ. ಸೊ ದ್ಯಾಟ್ ಈಗ ಇಂಥ ಮಾಹಿತಿಗಳು ಸಾಕಷ್ಟು ಜನಕ್ಕೆ ತಲುಪಲಿ ಅಂತೇಳಿ ಕೇಳ್ಕೊತೀನಿ ಗೆಳೆಯರೆ. ಸೊ ಮುಂದಿನ ವಿಡಿಯೋ ಸಿಗೋಣ ಗೆಳೆಯರೆ. ಸೊ ಸಿಗೋಣ ನಮ್ಗೆ ಸಿಗೋಣ ಬಾಲ್ಗೆ.